which were asked in the last examination. Question number 2, 4 marks. Question number 2 note. How does Juliet express her love for Romeo? How does Juliet express her love for Romeo? ಏನ್ ಹಿಂಗಂದ್ರೆ ಕನ್ನಡದಲ್ಲಿ ಯಾವ ರೀತಿಯಾಗಿ ಜೂಲಿಯೆಟ್ ರೋಮಿಯೋನ ಕುರಿತು ತನ್ನ ಪ್ರೇಮವನ್ನ ವಿವರಿಸ್ತಾಳೆ, ವರ್ಣಿಸ್ತಾಳೆ ಅನ್ನೋದ್ರ ಬಗ್ಗೆ ಬರೀರಿ. ಅದೇ ವಿಷಯದ ಮೇಲೆ ಇನ್ನೊಬ್ರು ಈ ರೀತಿ ಪ್ರಶ್ನೆ ಕೇಳಿದ್ದಾರೆ ನೋಡ್. ಹೌ ಡಸ್ ಜೂಲಿಯೆಟ್ ಇಂಟೆಂಡ್, ಉದ್ದೇಶಿಸು, ಟು ಮೇಕ್ ರೋಮಿಯೋ ಇಮ್ಮಾರ್ಟಲ್. ಇಂಟೆಂಡ್ ಅಂತಂದ್ರೆ ವಿಶ್, ವಾಂಟ್, ಲೈಕ್, ಲವ್ ಅನ್ನೋ ಸೆನ್ಸ್ ನಲ್ಲಿ ಯೂಸ್ ಮಾಡ್ತಾರೆ. ಹೌ ಡಸ್ ಜೂಲಿಯೆಟ್ ಇಂಟೆಂಡ್ ಟು ಮೇಕ್ ರೋಮಿಯೋ ಇಮ್ಮಾರ್ಟಲ್. ಮಾರ್ಟಲ್ ಅಂತಂದ್ರ ಸಾಯುವಂತ, ಇಮ್ಮಾರ್ಟಲ್ ಅಂದ್ರೆ ಸಾಯದೆ ಇರತಕ್ಕಂತ, ಅಮರ, ಮರಣ ಹೊಂದತಕ್ಕಂಥವ. ಅಮರ ಅಂತಂದ್ರೆ ಮರಣ ಬರದೇ ಇರುವಂತವನು, ಚಿರಂಜೀವಿ ಆಗಿರುವಂತ. ಯಾವ ರೀತಿಯಾಗಿ ಜೂಲಿಯೆಟ್ ರೋಮಿಯೋನನ್ನ ಅಮರನಾಗಿ ಮಾಡಲು ಅಂತ ಬಯಸ್ತಾಳೆ. ರಾತ್ರಿಯಲ್ಲಿ ಅವಳು ಯಾವ ರೀತಿಯಾಗಿ ರೋಮಿಯೋನನ್ನ ಅಮರನನ್ನಾಗಿ ಮಾಡು, ಚಿರಂಜೀವಿಯನ್ನಾಗಿ ಮಾಡು ಅಂತ ಬಯಸ್ತಾಳೆ, ಪ್ರಾರ್ಥನೆಯನ್ನ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಬರೀರಿ. ಇನ್ನೊಬ್ರು ಅದೇ ವಿಷಯದ ಮೇಲೆ ಈ ರೀತಿ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. ಥರ್ಡ್ ಕ್ವೆಶ್ಚನ್ ಆನ್ ದ ಸೇಮ್ ಸಬ್ಜೆಕ್ಟ್. Why does Juliet want Romeo to be cut into little stars? Why does Juliet want Romeo to be cut out into little stars? ಯಾಕೆ ಜೂಲಿಯೆಟ್ ರೋಮಿಯೋನನ್ನ ಲಿಟಲ್ ಸ್ಟಾರ್ಸ್ ಗಳಲ್ಲಿ ಕಟ್ ಮಾಡು, ಯಾಕೆ ಜೂಲಿಯೆಟ್ ರೋಮಿಯೋನನ್ನ ಹಲವಾರು ಸೂರ್ಯರನ್ನಾಗಿ ಮಾಡು ಅಂತ ಕೇಳ್ತಾಳೆ, ಬಯಸ್ತಾಳೆ, ಪ್ರಾರ್ಥನೆಯನ್ನ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಬರೀರಿ. On the same subject, on the same soliloquy, another question paper setter asked this question. Juliet's love for Romeo finds expression in exaggeration. ಏನಿದ್ರ ಅರ್ಥ? ಜೂಲಿಯೆಟ್ಸ್ ಲವ್ ಫಾರ್ ರೋಮಿಯೋ, ರೋಮಿಯೋನ ಕುರಿತು ಜೂಲಿಯೆಟ್ ಒಳಗೆ ಇರತಕ್ಕಂತ ಪ್ರೇಮ ಫೈಂಡ್ಸ್ ಎಕ್ಸ್ಪ್ರೆಷನ್, ವಿವರಣೆಯನ್ನ ಪಡೀತದ, ವರ್ಣನೆಯನ್ನ ಮಾಡ್ತಾಳೆ. ಇನ್ ಎಕ್ಸಾಗರೇಷನ್, ಎಕ್ಸಾಗರೇಷನ್ ಅತಿಶಯವಾಗಿ. ಅವನಿಗೆ ಸದ್ಯ ಭೂಲೋಕದ ಸೂರ್ಯನಾಗೇನ, ಅವನನ್ನ ದೇವಲೋಕದ ಸೂರ್ಯನನ್ನಾಗಿ ಮಾಡು, ನರಕ ಲೋಕದ ಸೂರ್ಯನನ್ನಾಗಿ ಮಾಡು. ಅತಿಯಾದ ರೋಮಿಯೋನ ಮೇಲೆ ಅವಳಿಗಿರ್ತಕ್ಕಂತಹ ಪ್ರೇಮದ ಕುರಿತು ಅತಿಯಾಗಿರ್ತಕ್ಕಂತ ವರ್ಣನೆಯನ್ನ ಯಾರು ಇಲ್ಲಿ ಜೂಲಿಯೆಟ್ ಮಾಡಿದಾಳೆ, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೇಳಿದ್ದಾರೆ. ಹೀಗೆ ಜೂಲಿಯೆಟ್ ಏನ್ soliloquy ಮೇಲೆ ಏನಾದ್ರೂ ಕ್ವೆಶನ್ ಕೇಳಿದ್ರು ಅಂತಾರ, ನಿಮ್ಮ ಆನ್ಸರ್ ಯಾವ ರೀತಿಯಾಗಿರ್ಬೇಕು ಅನ್ನೋದನ್ನ ಸ್ವಲ್ಪ ಇಲ್ಲಿ ನೋಟ್. ಆನ್ಸರ್ ನಂಬರ್ 2, introduction ಬರಿಬೇಕು. At first you have to write the introduction. In your introduction we have to cover the 4 points as I told you yesterday on that day, last day. What are those 4 key words, key phrases we have to use in introduction ಅನ್ನೋದನ್ನ ಸ್ವಲ್ಪ ನೋಡ್. Title of the poem, writer of the poem, form of the poetic form of the poem, and subject matter of the poem. These 4 key phrases we have to cover in an introductory line. That's the best introduction. And for that introduction, you get 1 mark without fail. Well begun is half done ಅಂತಾರೆ. ಯಾವುದೇ ಒಂದು ಕೆಲಸನ್ನ ಅಗದಿ ವ್ಯವಸ್ಥಿತವಾಗಿ ಶುರು ಮಾಡಿದ್ರಿ ಅಂತಂದ್ರೆ ಆ ಕೆಲಸ ಅರ್ಧ ಮುಗ್ದಂಗ.
ನೀವು ಕೊಟ್ಟಿರ್ತಕ್ಕಂಥ ಇಂಟ್ರೊಡಕ್ಷನ್ ಅನ್ನ ವ್ಯಾಲ್ಯೂಯೇಟರ್ ಏನಾದ್ರೂ ನೋಡದ ಅಂತಂದ್ರೆ ಓಹೋ ಇಂಟ್ರೊಡಕ್ಷನ್ ಹಿಂಗಿದೆ ಅಂದ್ಮೇಲೆ ಮುಂದಿನ ಆನ್ಸರ್ ಹಿಂಗಿರ್ಬೇಕು. ವ್ಯಾಲ್ಯೂಯೇಷನ್ ಮಾಡಕ್ಕೆ ಹೋಗೋದಿಲ್ಲ, ಕಣ್ಣು ಮುಚ್ಚಿ ಮಾರ್ಕ್ಸ್ ಕೊಟ್ಬಿಡ್ತಾನೆ. ಈ ರೀತಿ ನಿಮ್ಮ ಇಂಟ್ರೊಡಕ್ಷನ್ ಇರ್ಲಿ ಪ್ರತಿ ಪಾಠಕ್ಕೆ ಸಂಬಂಧಪಟ್ಟಾಗ ನೋಡಿ. ದ ಲಿರಿಕಲ್ ವರ್ಸಸ್ ಆರ್ soliloquies ಫ್ರಾಮ್ ಅಂದ್ರೆ ಟೇಕನ್ ಫ್ರಾಮ್, ಚೋಸನ್ ಫ್ರಾಮ್, ಮತ್ತೆ ಟೇಕನ್ ಚೋಸನ್ ಬರೀಬೇಡ್ರಿ, ಬರೀ ಫ್ರಾಮ್ ಇಂದ. ರೋಮಿಯೋ ಅಂಡ್ ಜೂಲಿಯೆಟ್ ಏನದು? ರೋಮಿಯೋ ಅಂಡ್ ಜೂಲಿಯೆಟ್ ಡ್ರಾಮಾ. ಪೊಯಮಿನ್ ಟೈಟಲ್ ಸೇಮು, ಡ್ರಾಮಾ ಟೈಟಲ್ ಸೇಮು. ಹಿಂಗಾಗಿ ಫ್ರಾಮ್ ರೋಮಿಯೋ ಅಂಡ್ ಜೂಲಿಯೆಟ್ ಯಾರು ಬರ್ದಿತ್ತು? ಬೈ ವಿಲಿಯಂ ಶೇಕ್ಸ್ಪಿಯರ್. ಈಸ್ ಅಬೌಟ್ ಟ್ರೂ ಲವ್. In this way, you have to write the introductory line. Then you have to write 8 to 9 sentences on the subject. ಯಾವ ವಿಷಯದ ಮೇಲೆ ಕ್ವಶನ್ ಕೇಳಿದಾರೋ ಆ ವಿಷಯದ ಮೇಲೆ ನೀವು ಏನ್ ಮಾಡಬೇಕು ಅಂದ್ರೆ 7 ರಿಂದ 8 ಲೈನ್ಗಳನ್ನ ಬರೀಬೇಕು, 7 ರಿಂದ 8 ಸೆಂಟೆನ್ಸ್ ಗಳನ್ನ ಬರೀಬೇಕು. ಇಂಟ್ರೊಡಕ್ಟರಿ ಲೈನ್ಗೆ 1 ಸೆಂಟೆನ್ಸ್, ಕನ್ಕ್ಲೂಷನ್ಗೆ 1 ಸೆಂಟೆನ್ಸ್, ಸಬ್ಜೆಕ್ಟ್ ಮೇಲೆ 7 ರಿಂದ 8 ಸೆಂಟೆನ್ಸ್ ಗಳನ್ನು ನೀವು ಬರೀಬೇಕು. ನೋಡಿ ಹಿಯರ್ ಇಲ್ಲಿ ಜೂಲಿಯೆಟ್ ಎಕ್ಸ್ಪ್ರೆಸಸ್ ಹರ್ ಲವ್ ಎಮೋಷನ್ಸ್ ಅಬೌಟ್ ರೋಮಿಯೋ. ಹಿಯರ್ ಜೂಲಿಯೆಟ್ ಎಕ್ಸ್ಪ್ರೆಸಸ್ ಹರ್ ಲವ್ ಎಮೋಷನ್ಸ್ ಅಬೌಟ್ ರೋಮಿಯೋ. ಏನ್ ಬರದ್ರಿ? ಇಲ್ಲಿ ಜೂಲಿಯೆಟ್ ತನ್ನ ಲವ್ ಎಮೋಷನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾಳೆ. ಲೈಬ್ರರಿ ಅವರಲ್ಲಿ ಎಲ್ಲರೂ ಹಿಯರ್ ಜೂಲಿಯೆಟ್ ಎಕ್ಸ್ಪ್ರೆಸ್ ಹರ್ ಲವ್ ಎಮೋಷನ್ಸ್ ಅಬೌಟ್ ರೋಮಿಯೋ. ಏನ್ ಬರದ್ರಿ ಅಂತಂದ್ರ ಜೂಲಿಯೆಟ್ ರೋಮಿಯನ ಮೇಲೆ ಅವಳಿಗಿರ್ತಕ್ಕಂಥ ತನ್ನ ಪ್ರೇಮ ಭಾವವನ್ನ ಹೇಳ್ಕೊಳ್ತಾಳೆ. ಸಿ ಪ್ರೈಸಸ್ ಹೊಗಳ್ತಾಳೆ ಹಿಮ್ ದಟ್ ಹಿ ಈಸ್ ಆಸ್ ದ ಡೇ ಇನ್ ದ ನೈಟ್. He is as the day in the night, and he seems her as a white snow on a raven's back. ಏನಂತ ಹೊಗಳ್ತಾಳೆ? ಅವನು ರಾತ್ರಿಯಲ್ಲಿ ಹಗಲಿದ್ದಾಗ ಕರಿ ಕಾಗೆಯ ಮೇಲೆ ಬಿಳಿ ಬರ್ಪಿನ ಬೆಳ್ಳಗಿರ್ತಕ್ಕಂಥ ಕಣ ಇದ್ದಂಗ ಕಾಣ್ತಾ ಇದ್ದಾನೆ, ಪ್ಯೂರ್ ಆಗಿ ಕಾಣ್ತಾ ಇದ್ದಾನೆ, ಸೂರ್ಯನ ಹಾಗೆ ಕಾಣ್ತಾ ಇದ್ದಾನೆ. ಸಿ ವೆಲ್ ನೋಸ್, ಅವಳಿಗೆ ಚೆನ್ನಾಗಿ ಗೊತ್ತು. ಸಿ ವೆಲ್ ನೋಸ್ that their families will kill them. ಅವರಿಬ್ಬರು ಮಾಡ್ತಾ ಇರ್ತಕ್ಕಂಥ ಪ್ರೇಮ ಅವರ ಇಬ್ರು ಫ್ಯಾಮಿಲಿಗಳಿಗೆ ಗೊತ್ತಾಯ್ತು ಅಂತಂದ್ರೆ ಅವರಿಬ್ಬರನ್ನ ಕೊಲ್ತಾರೆ ಅನ್ನೋದು ಅವಳಿಗೆ ಗೊತ್ತು. ಅದಕ್ಕೆ ಕೊಂದಂತ್ರದಲ್ಲಿ ಏನಂತ ನೋಡ್ರಿ, ಸಿ ವಾಂಟ್ಸ್ that when Romeo is made as the son of the night, so she prays to the night. ಅದಕ್ಕೆ ಅವಳು she prays to the night to take and cut Romeo into many little stars. ಅದಕ್ಕೆ ಅವಳು ರಾತ್ರಿಗೆ ಪ್ರೇ ಮಾಡ್ತಾಳೆ, ಪ್ರಾರ್ಥನೆ ಮಾಡ್ತಾಳೆ, ರಾತ್ರಿಯೇ ರೋಮಿಯೋನನ್ನ ತಗೋ, ಅವನನ್ನ ಹಲವಾರು ಸೂರ್ಯನನ್ನಾಗಿ ಮಾಡು. she prays to the night to take and cut Romeo into many little stars. she wants that ಏನ್ ಬಯಸ್ತಾಳೆ ಅವಳು? she wants that when Romeo is made as the son of the night, then ಅವಾಗ the people start to like and love the night, because the night starts to seem and shine nice and fine because of Romeo. ರಾತ್ರಿ ಸೂರ್ಯ ಆದ ಅಂತಂದ್ರ ರಾತ್ರಿ ಹೋಗಿ ಹಗಲಿನಿಗಿಂತಲೂ ಅಗದಿ ಅಂದವಾಗಿ ಏನು ಪ್ರಕಾಶಮಾನ ಆಗಿರ್ತಕ್ಕಂಥ ಹಿತಮಿತವಾಗಿರ್ತಕ್ಕಂಥ ಬೆಳಕಿನ ಕೂಡಿರ್ತಕ್ಕಂಥದ್ದು ಆಗತ್ತೆ. ಎಲ್ಲರೂ ಅದನ್ನ ಲೈಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಜೂಲಿಯೆಟ್ ವಿಸಸ್ ಬಯಸ್ತಾಳೆ ಟು ಇಮ್ಮಾರ್ಟಲೈಸ್, ದಿವ್ಯಗೊಳಿಸು, ಪಾವನಗೊಳಿಸು, ಪವಿತ್ರಗೊಳಿಸು, ಚಿರಂಜೀವಿಗೊಳಿಸು, ಅಮರಗೊಳಿಸು ಅಂತ ಅರ್ಥ ಆದದ್ದು. Juliet wishes to immortalize Romeo after his death by wishing to transform him into star. ರೋಮಿಯೋ ತಾನು ಸತ್ ನಂತರದಲ್ಲಿ ತನ್ನ ರೋಮಿಯೋನನ್ನ ಏನಾಗಿ
ರಾತ್ರಿಯ ಸೂರ್ಯನನ್ನಾಗಿ ಬದಲಾಯಿಸ್ಲಿಕ್ಕೆ ಅವಳು ಇಚ್ಛಾ ಪಡ್ತಾಳೆ. ಎಂತಹ ಸೂರ್ಯ, ಅಮರ ಸೂರ್ಯ. ಕೇಳಿರೇನು ಸೂರ್ಯ ಹುಟ್ಟಿದ್ದು ಸತ್ತಿದ್ದು? ಇಲ್ಲ. ಯಾವಾಗ ಹುಟ್ಟೇನು ಸೂರ್ಯ ಗೊತ್ತಿಲ್ಲ, ಯಾವಾಗ ಸಾಯ್ತಾನೆ ಗೊತ್ತಿಲ್ಲ. ಆದ್ರ ಬೆಳಿಗ್ಗೆ ಉದಯ ಆಗ್ತಾನೆ, ಸಾಯಂಕಾಲ ಅಸ್ತ ಆಗ್ತಾನೆ, ಮತ್ತೆ ಸೇಮ್ ಅದೇ ರುಟೀನ್ ನಡೀತಾ ಹೋಗತ್ತೆ. ಸೂರ್ಯನ ಹಾಗೆ ಅವನನ್ನ ಅಮರನನ್ನಾಗಿ ಮಾಡು ಅಂತ ಬಯಸ್ತಾಳೆ. ಬೈ ಸ್ಪೀಕಿಂಗ್ ಆಫ್ ಲೈಫ್ ಆಫ್ಟರ್ ಡೆತ್, ಬೈ ಸ್ಪೀಕಿಂಗ್ ಆಫ್ ಲೈಫ್ ಆಫ್ಟರ್ ಡೆತ್, ಸಾವಿನ ನಂತರದ ಜೀವನ, ಜೂಲಿಯಟ್ ಎಕ್ಸಿಬಿಟ್ಸ್, ಪ್ರದರ್ಶಿಸು, ತೋರಿಸು, ಎಕ್ಸಿಬಿಟ್ಸ್ ಮೋರ್ ಪ್ಯಾಷನೇಟ್ ಅಂದ್ರೆ ಪ್ರಭಾವಕಾರಿ, ದಿವ್ಯಕಾರಿ, ಅಂಡ್ ಇಂಟೆನ್ಸ್, ಪ್ರಭಾವಕಾರಿ ಅಂತಾನೆ, ಲವ್ ಫಾರ್ ಹರ್ ಬೆಲವ್ಡ್ ರೋಮಿಯೋ. ಈ ರೀತಿ ಜೂಲಿಯಟ್, ರೋಮಿಯೋ ಜೂಲಿಯಟ್ల ಬಗ್ಗೆ ಏನು ವ್ಯಕ್ತಪಡಿಸಿದ್ನಲ್ಲ ಪ್ರೇಮ, ಆ ಪ್ರೇಮಕ್ಕಿಂತಲೂ ಇವಳ ಪ್ರೇಮ ಬಹಳಷ್ಟು ಬಲಶಾಲಿ ಅದ, ಪವರ್ಫುಲ್ ಅದ, ಇಂಟೆನ್ಸ್ ಅದ, ಪ್ಯಾಷನೇಟ್ ಅದ ಅನ್ನೋದನ್ನ ಹೇಳೋ ಪ್ರಯತ್ನ ನೀವು ಇಲ್ಲಿ ಮಾಡಿದ್ದೀರಿ. ಲಾಸ್ಟ್ ಕನ್ಕ್ಲೂಡಿಂಗ್ ಲೈನ್ ನಲ್ಲಿ ಏನ್ ಹೇಳ್ತೀರಿ, ಕನ್ಕ್ಲೂಷನ್ ಅಲ್ಲಿ ಏನ್ ಹೇಳ್ತೀರಿ ನೋಡ್ರಿ. 7-8 ವಾಕ್ಯಗಳನ್ನ ಸಬ್ಜೆಕ್ಟ್ ನಲ್ಲಿ ಹೇಳಿದ್ರಿ. ಕನ್ಕ್ಲೂಷನ್ ನಲ್ಲಿ ಈ ರೀತಿ ಇರಬೇಕು, ಏನು ಉಳಿದದ ಅದನ್ನ ಹೇಳಿ ಸಮಾರೋಪವನ್ನ ಮಾಡಬೇಕು. ದಸ್ ಈ ರೀತಿಯಾಗಿ ಜೂಲಿಯಟ್ ವಾಂಟ್ಸ್ ಟು ಡಿವನೈಸ್ ರೋಮಿಯೋ ಆಸ್ ದ ಸನ್ ಆಫ್ ನೈಟ್. ಈ ರೀತಿ ಜೂಲಿಯಟ್ ರೋಮಿಯೋನನ್ನ ದೇವರನ್ನಾಗಿ ಮಾಡೋ ಪ್ರಯತ್ನ ಮಾಡಿದಾಳೆ. ಡಿವನೈಸ್ ಅಂದ್ರೆ ಮನುಷ್ಯನನ್ನ ದೇವರನ್ನಾಗಿ ಮಾಡೋದು. ಆಸ್ ದ ಸನ್ ಆಫ್ ನೈಟ್ ಬಿಕಾಸ್ ಹಿ ಮೇ ಗೈಡ್ ಟು ದ ಫಾಲ್ಸ್ ಲವ್ ಅಬೌಟ್ ಟ್ರುತ್, ಬ್ಯೂಟಿ ಅಂಡ್ ಗ್ರೇಟ್ನೆಸ್ ಆಫ್ ಡಿವೈನ್ ಲವ್. ಫಾಲ್ಸ್ ಲವ್ಗೆ ನಾವು ನೀವು ಮಾಡ್ತಾ ಇರತಕ್ಕಂಥದ್ದು ಫಾಲ್ಸ್ ಲವ್. ಆ ಫಾಲ್ಸ್ ಲವ್ ಹೆಂಗಿರ್ಬೇಕು ಅನ್ನೋದನ್ನ ಅವ ಗೈಡ್ ಮಾಡ್ಬೇಕು. ಹೆಂಗಿರ್ಬೇಕು ಅಂತಂದ್ರ ಫಾಲ್ಸ್ ಲವ್ ಅಲ್ಲ, ಡಿವೈನ್ ಲವ್ ನಾನ್ ಮಾಡ್ತಾ ಇದೀನಲ್ಲ ಅದು ಹೆಂಗಿರ್ತದ ಅಂತಂದ್ರ ಅದರ ಡಿವೈನ್ ಲವಿನ ಟ್ರುತ್ತಿನ ಬಗ್ಗೆ, ಡಿವೈನ್ ಲವಿನ ಬ್ಯೂಟಿ ಬಗ್ಗೆ, ಡಿವೈನ್ ಲವಿನ ಗ್ರೇಟ್ನೆಸ್ ಬಗ್ಗೆ ಗೈಡ್ ಮಾಡುವಂತ ಸೂರ್ಯನನ್ನಾಗಿ ಮಾಡು ಅಂತ ಬಯಸ್ತಾಳೆ, ಅವನನ್ನ ಅಮರಗೊಳಿಸಿದಾಳೆ ಅನ್ನೋದನ್ನ ಹೇಳಿದ್ರಿ. ಈ ರೀತಿ ನಿಮ್ಮ ಆನ್ಸರ್ ಇದ್ರೆ ಇಲ್ಲಿ ಎಲ್ಲ ಕೀ ಪಾಯಿಂಟ್ಸ್ ಗಳು ಕವರ್ ಆಗಿದಾವ. ಭಾಷೆನೂ ವ್ಯವಸ್ಥಿತವಾಗಿ ಅದ, ನೀಟಾಗಿ ಅದ, ಸ್ಪೆಲ್ಲಿಂಗ್ಸ್ ಗಳು, ವಾಕ್ಯಗಳ ಜೋಡಣೆ ಎಲ್ಲವೂ ಕರೆಕ್ಟ್ ಅದ. ಈ ಆನ್ಸರ್ಗೆ 4 ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ನೀವೆಲ್ಲರೂ ಏನ್ ಮಾಡ್ಬೇಕು ಅಂತಂದ್ರ ಈ ವಾಕ್ಯಗಳನ್ನ ಯಾವ ರೀತಿ ನಾನು ಕಟ್ಟಿದೀನಿ ಅನ್ನೋದನ್ನ ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಆಮೇಲೆ ಅವುಗಳನ್ನ ಬರೆದ್ ತೆಗೀರಿ. ಹಲವಾರು ಸಲ ತೆಗದ್ರಿ ಅಂತ ನೀವು ಅದೇ ರೀತಿ ವಾಕ್ಯಗಳನ್ನ ಮಾಡ್ಲಿಕ್ಕೆ ಬರ್ತದೆ. ಪ್ರಾಕ್ಟೀಸ್ ಮಾಡದೆ ವಾಕ್ಯಗಳನ್ನ ಈ ರೀತಿ ನಿಮಗೆ ಕಟ್ಟಕ್ ಬರೋದಿಲ್ಲ. ಎಲ್ಲಾ ವಾಕ್ಯಗಳು ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಎಕ್ಸಿಸ್ಟೆನ್ಸ್, ಪೊಸೆಷನ್, ಆಕ್ಷನ್, ಇನ್ಆಕ್ಷನ್ ಟೈಪ್ ನಲ್ಲಿ ಸೆಂಟೆನ್ಸ್ ಗಳೇ ಇದಾವೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ 4 ಟೈಪ್ಸ್ ಸೆಂಟೆನ್ಸ್ ಗಳನ್ನ ಇಲ್ಲಿ ಯೂಸ್ ಮಾಡ್ಲಾಗ್ಯದ. ಆದ್ರ ಅವೆಲ್ಲ ಸಿಂಗಲ್ ಸೆಂಟೆನ್ಸ್ ಗಳಿಲ್ಲ, ಎರಡಕ್ಕಿಂತ ಹೆಚ್ಚು ಸೆಂಟೆನ್ಸ್ ಗಳನ್ನು ಸೇರಿಸಿ ಮಾಡಿರ್ತಕ್ಕಂತ ಸಿಂಪಲ್ ಸೆಂಟೆನ್ಸ್, ಇಲ್ಲ ಕಾಂಪೌಂಡ್ ಸೆಂಟೆನ್ಸ್, ಇಲ್ಲ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಈ ಲೆವೆಲ್ ನಲ್ಲಿ ನಿಮ್ಮ ಭಾಷೆ ಈ ರೀತಿ ಇರಬೇಕು. ಇದನ್ನ ನೀವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಮನೆಯಲ್ಲಿ ಡೈಲಿ ಫ್ರೀ ಇದ್ದಾಗ, ನಿಮ್ಮ ಮೈಂಡ್ ಚೆನ್ನಾಗಿದ್ದಾಗ, ಮೂಡ್ ಚೆನ್ನಾಗಿದ್ದಾಗ ಓದ್ರಿ. ಮೊದಲ ಒಂದ್ಸಲ ನೋಡಿ ಬರೀರಿ, ಆಮೇಲೆ ನೋಡ್ಲಾರ್ದ ಬರೀರಿ. ಹೀಗೆ ನೋಡ್ಲಾರ್ದೆ ಬರೆಯೋದ್ರ ಮೂಲಕ ಕೊನೆಗೊಂದು ಸಲ ಏನ್ ಮಾಡ್ತೀರಿ ಅಂತಂದ್ರೆ ಒಂದ್ 5-6 ಸಲ ಅಂತರದಲ್ಲಿ ಇಡೀ ಆನ್ಸರ್ ಅನ್ನ ನೋಡ್ಲಾರ್ದೆ ಬರೀತಕ್ಕಂತ ಪ್ರಾಕ್ಟೀಸ್ ನಿಮಗ್ ಬಂದ್ಬಿಡ್ತದೆ. ಒಂದ್ಸಲ ಇದೇ ರೀತಿ ಬಂತು ಅಂತಂದ್ರ ಯಾವ ರೀತಿ ವಾಕ್ಯ ಮಾಡ್ಬೇಕು ಅನ್ನೋದು ನಿಮಗ್ ಮೈಂಡ್ ಆಗ್ತದೆ. ಈ ರೀತಿ ವಾಕ್ಯ ಮಾಡ್ಕೊಂಡು ಆನ್ಸರ್ ಅನ್ನ ಬರೀತೀರಿ. ಇದೇ ರೀತಿ ಆನ್ಸರ್ ನೀವು ನಾಳೆ ಪರೀಕ್ಷೆಯಲ್ಲಿ ಬರದ್ರಿ ಅಂದ್ರ 4 ಮಾರ್ಕ್ಸ್ ತಗೋತೀರಿ. ಈ ರೀತಿ 4 ಮಾರ್ಕ್ಸಿನ 2 ಕ್ವಶನ್ಸ್ ಗಳನ್ನು ಕೇಳಲಿಕ್ಕೆ ಅವಕಾಶ ಇದೆ. Here are 2 options to ask 4 marks question on this poem. Here are 2 options, so ask 4 mark questions on this poem. Question may be asked on first soliloquy or on second soliloquy. How does Romeo describe Juliet ಅಂತ ಕೇಳಬಹುದು.
ಇಲ್ಲ ಹೌ ಡಸ್ ಜೂಲಿಯಟ್ ಡಿಸ್ಕ್ರೈಬ್ ರೋಮಿಯೋ ಅಂತ ಕೇಳ್ಬೋದು. ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯಟ್ ಅಂತ ಕೇಳಿದಾಗ ಮೊದಲೇ ಆನ್ಸರ್ ಬರೀರಿ. ಹೌ ಡಸ್ ಜೂಲಿಯಟ್ ಡಿಸ್ಕ್ರೈಬ್ ರೋಮಿಯೋ ಅಂತ ಕೇಳಿದಾಗ ಎರಡನೇ ಆನ್ಸರ್ ಅನ್ನ ಬರೀರಿ. ಆದ್ರ ಕೆಲವೊಂದ್ಸಲ ಏನ್ ಮಾಡಿದ್ದಾರೆ ಅಂತಂದ್ರ ಒಬ್ರು ಇನ್ನೊಬ್ಬರನ್ನ ಯಾವ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ. ರೋಮಿಯೋ ಮತ್ತು ಜೂಲಿಯಟ್ ಇವರಿಬ್ರು ಒಬ್ಬರು ಇನ್ನೊಬ್ಬರನ್ನ ಯಾವ ರೀತಿಯಾಗಿ ದೇವರನ್ನಾಗಿ ದೈವೀಕರಿಸಿದ್ದಾರೆ, ಗ್ಲೋರಿಫೈ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬರೀರಿ ಅಂದಾಗ ನೀವು ಎರಡೂ soliloquiಗಳನ್ನ ತಗೊಂಡು ಬರಿಬೇಕಾಗ್ತದೆ. ಇಲ್ಲಿ 6 ಮಾರ್ಕ್ಸಿಗೆ ಕ್ವಶನ್ ಕೇಳಿದಾರೆ, ಕೆಲವೊಂದ್ಸಲ 4 ಮಾರ್ಕ್ಸಿಗೂ ಕೇಳಿದಾರೆ. ಹೆಂಗ ಕ್ವಶನ್ 6 ಮಾರ್ಕ್ಸಿಗೆ ಕೇಳಿ 4 ಮಾರ್ಕ್ಸಿಗೆ ಕೇಳಿ ನೀವು ಆನ್ಸರ್ ಅನ್ನ ಹೆಂಗ್ ಬರಿಬೇಕು ಅನ್ನೋದು ನೆಕ್ಸ್ಟ್ ಇದೆ ನೋಡು. ಹೌ ಡು ರೋಮಿಯೋ ಅಂಡ್ ಜೂಲಿಯಟ್ ಗ್ಲೋರಿಫೈ ಈಚ್ ಅದರ್? ನೋಡ್ರಿ ಕ್ವಶನ್ ಹಿಂಗಿರ್ತದ. ಯಾವ ರೀತಿಯಾಗಿ ರೋಮಿಯೋ ಮತ್ತು ಜೂಲಿಯಟ್ ಒಬ್ರು ಇನ್ನೊಬ್ಬರನ್ನ ಗ್ಲೋರಿಫೈ ಮಾಡಿದ್ದಾರೆ. ರೋಮಿಯೋ ಜೂಲಿಯಟ್ ಅನ್ನ ದೇವತೆಯನ್ನಾಗಿ, ಜೂಲಿಯಟ್ ರೋಮಿಯೋನನ್ನ ದೇವರನ್ನಾಗಿ ಯಾವ ರೀತಿಯಾಗಿ ಅವರು ದೈವೀಕರಿಸಿದ್ದಾರೆ, ವರ್ಣನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬರೀರಿ. ಇದನ್ನ 4 ಮಾರ್ಕ್ಸ್ ಕ್ವಶನ್ ಆಗಿಯೂ ಕೇಳ್ಯಾರ, 6 ಮಾರ್ಕ್ಸ್ ಕ್ವಶನ್ ಆಗಿಯೂ ಕೇಳ್ಯಾರ. ಇದೇ ಪ್ರಶ್ನೆಯನ್ನ ಇನ್ನೊಬ್ರು ಈ ರೀತಿ ಕೇಳಿದಾರೆ ನೋಡ್ರಿ. ಹೌ ಡಸ್ ಜೂಲಿಯಟ್ ವಾಂಟ್ ದ ಪೀಪಲ್ ಟು ಫಾರ್ಗೆಟ್ ದ ಸೈನಿಂಗ್ ಸನ್? ವೈ? ನೋಡ್ರಿ 4 ಮಾರ್ಕ್ಸ್ ಕ್ವಶನ್ ಆಗಿ ನಿಮ್ಮ ಕೋರ್ಸ್ ಬುಕ್ಕಿನ ಮಾಡಲ್ ಕ್ವಶನ್ ಪೇಪರ್ ನಂಬರ್ 2 ಇದೆಯಲ್ಲ ಅದರಲ್ಲಿ ಕೇಳಿದ್ದಾರೆ. ಇದೇ ವಿಷಯದ ಮೇಲೆ ಇನ್ನೊಬ್ರು ಈ ರೀತಿ ಕ್ವಶನ್ ಕೇಳಿದಾರೆ ನೋಡ್ರಿ. ಬೋತ್ ರೋಮಿಯೋ ಅಂಡ್ ಜೂಲಿಯಟ್ ಎಂಪ್ಲಾಯ್ ಕಂಟ್ರಾಸ್ಟಿಂಗ್ ಇಮೇಜಸ್ ಇನ್ ದೇರ್ ಎಕ್ಸ್ಪ್ರೆಷನ್ ಆಫ್ ಅಪ್ರಿಸಿಯೇಷನ್ ಅಂಡ್ ಅಡ್ಮಿರೇಷನ್ ಫಾರ್ ಈಚ್ ಅದರ್. ಎಲಾಬರೇಟ್. ನೋಡ್ರಿ ಕ್ವಶನ್ ಇನ್ನೊಂದ್ಸಲ. ಬೋತ್ ರೋಮಿಯೋ ಅಂಡ್ ಜೂಲಿಯಟ್ ಎಂಪ್ಲಾಯ್ ಅಂದ್ರೆ ಯೂಸ್ ಮಾಡು, ಯೂಸ್. ಕಂಟ್ರಾಸ್ಟಿಂಗ್ ವ್ಯತ್ಯಾಸಮಯವಾಗಿರ್ತಕ್ಕಂಥ ಬೇರೆ ಬೇರೆ ಇಮೇಜಸ್ ಚಿತ್ರಣಗಳನ್ನ, ಇನ್ ದೇರ್ ಎಕ್ಸ್ಪ್ರೆಷನ್ ಆಫ್ ಅಪ್ರಿಸಿಯೇಷನ್ ಮೆಚ್ಚುಗೆ ಮತ್ತು ಹೊಗಳಿಕೆ, ಅಡ್ಮಿರೇಷನ್ ಫಾರ್ ಈಚ್ ಅದರ್. ಎಲಾಬರೇಟ್ ವಿವರಿಸಿ ಬರೀರಿ. ಒಬ್ರು ಇನ್ನೊಬ್ಬರನ್ನ ಹೊಗಳಲಿಕ್ಕೆ, ಮೆಚ್ಚಲಿಕ್ಕೆ ಅವರು ಯೂಸ್ ಮಾಡಿರ್ತಕ್ಕಂಥ ಬೇರೆ ಬೇರೆ ಅಲಂಕಾರಗಳನ್ನ, ಇಮೇಜಸ್ ಅಂದ್ರ ಚಿತ್ರಣಗಳನ್ನ ಹೇಳ್ತಾ ಏನ್ ಮಾಡ್ರಿ ಅಂತಂದ್ರೆ ಆನ್ಸರ್ ಅನ್ನ ಎಲಾಬರೇಟ್ ಮಾಡಿ ಬರೀರಿ. 6 ಮಾರ್ಕ್ಸ್ ಕ್ವಶನ್ ಆಗಿ ಕೇಳಿದ್ದಾರೆ. ಇದನ್ನೇ ಇನ್ನೊಬ್ಬರು ಫೀಲಿಂಗ್ಸ್ ಆಫ್ ರೋಮಿಯೋ ಅಂಡ್ ಜೂಲಿಯಟ್. ನೋಡ್ರಿ ಇಲ್ಲಿ ಫೀಲಿಂಗ್, ಎಮೋಷನ್, ಪ್ಯಾಷನ್ ಅಂತ 3 ಶಬ್ದಗಳನ್ನ ಯೂಸ್ ಮಾಡ್ತಾರೆ ಕವಿಗಳು. FEELING. ಫೀಲಿಂಗ್ ಅಂದ್ರ ಅನಿಸಿಕೆ. ಎಮೋಷನ್, EMOTION ಎಮೋಷನ್ ಅಂತಂದ್ರ ಭಾವನೆ. PASSION ಪ್ಯಾಷನ್ ಅಂತಂದ್ರ ಭಾವೋದ್ವೇಗ. ಅನಿಸಿಕೆ, ಭಾವನೆ, ಭಾವೋದ್ವೇಗ 3 ಇಲ್ಲಿ ಶೇಕ್ಸ್ಪಿಯರ್ ಯೂಸ್ ಮಾಡಿದ್ದಾನೆ. ಹಂಗ ನೋಡ್ರಿ, ಫೀಲಿಂಗ್ಸ್ ಆಫ್ ರೋಮಿಯೋ ಅಂಡ್ ಜೂಲಿಯಟ್ ಫಾರ್ ಈಚ್ ಅದರ್ ಆರ್ ಎಕ್ಸ್ಪ್ರೆಸ್ಡ್ ವಿತ್ ಇಂಟೆನ್ಸಿಟಿ. ಡಿಸ್ಕಸ್. ಈ ಕವನದಲ್ಲಿ ರೋಮಿಯೋ ಮತ್ತು ಜೂಲಿಯಟ್ ಒಬ್ಬರ ಕುರಿತು ಇನ್ನೊಬ್ಬರಿಗೆ ಇರತಕ್ಕಂತ ಪವಿತ್ರವಾಗಿರತಕ್ಕಂತ ಪ್ರೇಮದ ಕುರಿತು ಪ್ರಭಾವಕಾರಿಯಾಗಿ ವಿವರಣೆಯನ್ನ ಮಾಡಿದ್ದಾರೆ. ಅದರ ಬಗ್ಗೆ ಡಿಸ್ಕಸ್ ಮಾಡ್ರಿ. ಇಂಟೆನ್ಸಿಟಿ ಅಂದ್ರೆ ಪ್ರಭಾವಕಾರಿಯಾಗಿ. ಅದನ್ನೇ ಇನ್ನೊಬ್ರು ರೋಮಿಯೋ ಅಂಡ್ ಜೂಲಿಯಟ್ provides an insight into the use of poetic devices in expressing human feelings. Explain. ಮಾನವ ಭಾವನೆಗಳನ್ನ ದೇವತಾಮಯಗೊಳಿಸೋದು, ಮಾನವನ ಭಾವನೆಗಳನ್ನ ದಿವ್ಯಗೊಳಿಸೋದು, ಪಾವನಗೊಳಿಸೋದು. ಯಾವ ರೀತಿಯಾಗಿ ಒಬ್ರು ಇನ್ನೊಬ್ಬರ ಮೇಲೆ ತಮ್ಮ ಮಾನವ ಭಾವನೆಗಳನ್ನ ದೈವೀಕರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಬರೀರಿ ಅಂತ ಕೇಳ್ಯಾರ ಅವರು. ಲಾಸ್ಟಿಗೆ ನೋಡ್ರಿ ಇನ್ನೊಬ್ರು ಈ ರೀತಿ ಕೇಳಿದ್ದಾರೆ. ಹೌ ಡು ರೋಮಿಯೋ ಅಂಡ್ ಜೂಲಿಯಟ್ ಎಕ್ಸ್ಪ್ರೆಸ್ ದೇರ್ ಲವ್ ಫೀಲಿಂಗ್ಸ್ ಅಬೌವ್ ಈಚ್ ಅದರ್ ಇನ್ ದ ಪೋಯಮ್ ರೋಮಿಯೋ ಅಂಡ್ ಜೂಲಿಯಟ್? ಯಾವ ರೀತಿ ಇವರಿಬ್ರು ಒಬ್ಬರಿಗೆ ಇನ್ನೊಬ್ಬರ ಮೇಲೆ ಇರ್ತಕ್ಕಂಥ ಪ್ರೇಮ ಭಾವನೆಗಳನ್ನ
ವರ್ಣನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬರೀರಿ. ಹಿಂಗ ಇಬ್ಬರಿಗೂ ಸೇರಿಸಿ ಇಬ್ಬರ ಕುರಿತು ಏನಾದ್ರು ಕ್ವಶನ್ ಕೇಳಿದ್ರು 4 ಮಾರ್ಕ್ಸ್ ಇಂದ ಕೇಳಿ 6 ಮಾರ್ಕ್ಸ್ ಇಂದ ಕೇಳಿ ನಿಮ್ಮ ಆನ್ಸರ್ ಹೆಂಗಿರ್ಬೇಕು ಅಂದ್ರೆ ಇಷ್ಟಿರ್ಬೇಕು ನೋಡ್ರಿ. ಇಂಟ್ರೊಡಕ್ಷನ್ ನಲ್ಲಿ the lyrical verses are soliloquies from Romeo and Juliet by William Shakespeare is about the true love. Here, Romeo expresses his love emotions about Juliet. Here, Romeo expresses Here, Romeo expresses his love emotions about Juliet. He opines that ಮೊದಲು ರೋಮಿಯೋ ಏನ್ ಮಾಡಿದ ಜೂಲಿಯಟ್ ಕುರಿತು ಏನಂದ ಅನ್ನೋದನ್ನ ಹೇಳ್ಕೋರಿ, ಆಮೇಲೆ ಜೂಲಿಯಟ್ ರೋಮಿಯನ್ ಕುರಿತು ಏನಂದ ಅನ್ನೋದನ್ನ ಹೇಳ್ಬೇಕು ನೋಡ್ರಿ. He opines that the light of beauty of Juliet teaches the torches to burn bright. Next line. According to him, Juliet seems to be hanging upon the seek of night, and she appears to shine as a rich jewel in an Ethiopian. Her beauty is too rich for use and too dear for the earth. She looks like a snowy dove with the crows on the dancing floor. Romeo addresses her as a under lady. Romeo gets blessed his rude hand by touching her, and he gets purified his heart and mind by talking with her. Thus, she seems him as a goddess of love, goddess of purity ಅಂತ ಬರ್ಬೇಕು, ಅದನ್ನ ಯೂಸ್ ಮಾಡೋದಿಲ್ಲ ನಾವು. Goddess of love, purity and beauty. And so ಈ ರೀತಿಯಾಗಿ he himself ಕನ್ವಿನ್ಸಸ್ ದ್ಯಾಟ್, ತನ್ನನ್ನು ತಾನು ಮನವರಿಕೆ ಮಾಡ್ಕೊತಾನೆ, ಅರ್ಥಕೊಳ್ತಾನೆ. ಕನ್ವಿನ್ಸ್ ಅಂದ್ರೆ ಅರಿತುಕೊಳ್ಳು. ದ್ಯಾಟ್ ಹಿ ಹ್ಯಾಸ್ ದ ಟ್ರೂ ಲವ್ ಫಾರ್ ಹರ್, ಅವರ ಮೇಲೆ ಉಂಟಾಗಿರುವಂತದ್ದು ಟ್ರೂ ಲವ್, ಬಿಕಾಸ್ ದ ಟ್ರೂ ಬ್ಯೂಟಿ ಆಫ್ ಜೂಲಿಯಟ್ ಹ್ಯಾಸ್ ಇನ್ಸ್ಪೈರ್ಡ್ ದ ಟ್ರೂ ಲವ್ ಇನ್ ದ ಹಾರ್ಟ್ ಅಂಡ್ ಮೈಂಡ್ ಆಫ್ ರೋಮಿಯೋ ಫಾರ್ ಹರ್. ಅವಳ ಟ್ರೂ ಬ್ಯೂಟಿ ಆಗಿದ್ರಿಂದ ಅವನ ಮನಸ್ಸಿನಲ್ಲಿ ಟ್ರೂ ಲವ್ ಹುಟ್ಟುಕೊಂಡದ ಅಂತ ನಾವು. ಈ ರೀತಿ ರೋಮಿಯೋ ಜೂಲಿಯಟ್ ಬಗ್ಗೆ ಹೇಳಿದ್ದನ್ನ ಹೇಳಿದ್ರಿ. ಆಮೇಲೆ ಜೂಲಿಯಟ್ ರೋಮಿಯೋನ ಬಗ್ಗೆ ಏನ್ ಹೇಳಿದಾಳೆ ಅನ್ನೋದನ್ನ ನೆಕ್ಸ್ಟ್ ಹೇಳಬೇಕು. ಆನ್ ದ ಅದರ್ ಸೈಡ್, ಪೂರ ಒಂದು ಪ್ಯಾರಾ ಆಗ್ಬೇಕು ಅಂತ ಎರಡ್ ಮೂರ್ ಪ್ಯಾರಾ ಮಾಡಕ್ ಹೋಗ್ಬೇಡ್ರಿ. ಯಾಕ ಇದು ಪ್ಯಾರಾಗ್ರಾಫ್ ಆನ್ಸರ್. ಆನ್ಸರ್ ಹೆಂಗದ, ಪ್ಯಾರಾಗ್ರಾಫ್ ಅದ. ಹಿಂಗಾಗಿ ಎಷ್ಟ ದೊಡ್ಡದಾದ್ರೂ ಸಹಿತ 1 ಪೇಜ್ ಆಗ್ಲಿ 2 ಪೇಜ್ ಆಗ್ಲಿ 3 ಪೇಜ್ ಆದ್ರೂ ಸಹಿತ ನಿಮ್ಮ ಪ್ಯಾರಾಗ್ರಾಫ್ ಒಂದೇ ಆಗಿರ್ಬೇಕು. On other side, ಆ ಕಡೆ Juliet also. On other side, Juliet also expresses her love emotions for Romeo. She praises him that he is as the day in the night, and he seems her as a white snow on a raven's back. She well knows that their families will kill them, so she prays to the night to take and cut Romeo into many little stars. She wants that when Romeo is made as the son of the night, then the people start to like and love the night, because the night starts to seem nice and fine because of Romeo. Thus, Shakespeare has glorified the true ಅಂದ್ರೆ ಸತ್ಯಮಯವಾಗಿರ್ತಕ್ಕಂಥ, ಗ್ರೇಟ್ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ, ಅಂಡ್ ಬ್ಯೂಟಿಫುಲ್ ಸುಂದರವಾಗಿರ್ತಕ್ಕಂಥ ಕನ್ನಡ ಶಬ್ದ ಯೂಸ್ ಮಾಡಿದ್ವಿ ನೋಡ್ರಿ, ಸತ್ಯಂ ಶಿವಂ ಸುಂದರಂ. ಟ್ರೂ, ಗ್ರೇಟ್ ಅಂಡ್ ಬ್ಯೂಟಿಫುಲ್ ಲವ್ ಬಿಟ್ವೀನ್ ರೋಮಿಯೋ ಅಂಡ್ ಜೂಲಿಯಟ್ ಇನ್ ದಿಸ್ ಪೋಯಂ. ಈ ರೀತಿಯಾಗಿ ಶೇಕ್ಸ್ಪಿಯರ್ ಇವರಿಬ್ಬರ ಮಧ್ಯೆ ಇರತಕ್ಕಂತ ಸತ್ಯಮಯ ಶ್ರೇಷ್ಠ ಸುಂದರ ಪ್ರೇಮದ ಬಗ್ಗೆ ವಿವರಣೆಯನ್ನ ಮಾಡಿದ್ದಾನೆ, ಪ್ರಶಂಸೆಯನ್ನ ಮಾಡಿದ್ದಾನೆ ಅಂತ ಹೇಳಿದ್ರಿ. ಇದು ಕನ್ಕ್ಲೂಡಿಂಗ್ ಲೈನ್. ಈ ರೀತಿ ಏನ್ ಮಾಡ್ರಿ, ಒಂದ್ ಲೈನ್ ನಲ್ಲಿ ಇಂಟ್ರೊಡಕ್ಟರಿ ಲೈನ್ ಆಗಿ ಬರೀರಿ, ಕೊನೆಗೆ ಒಂದು ಕನ್ಕ್ಲೂಡಿಂಗ್ ಲೈನ್
ಮಧ್ಯದಲ್ಲಿ ಒಂದು 6 ಮಾರ್ಕ್ಸಿನ ಕ್ವಶನ್ ಆಗಿದ್ರೆ ಒಂದು 15ರಿಂದ 16 ಸೆಂಟೆನ್ಸ್ಗಳು ಎಲ್ಲ ಕೂಡಿಸಿ ಒಂದು 20 ಸೆಂಟೆನ್ಸ್ 200 ವಿದಿನ್ 200 ವರ್ಡ್ಸ್ ಅಂತ ಕೇಳ್ತಾರ 6 ಮಾರ್ಕ್ಸ್ ಕ್ವಶನ್ ಆದ್ರೆ ನಿಮಗೆ ಆನ್ಸರ್ ಹೆಂಗ್ ಕೊಟ್ಟದ ಅಂತಂದ್ರೆ ಇದನ್ನ ಇಷ್ಟು ನೀವು 4 ಮಾರ್ಕ್ಸಿಗೆ ಬರೆದ್ರು ನಿಮಗೆ 4ಗೆ 4 ಬರ್ತದೆ 6 ಮಾರ್ಕ್ಸಿಗೆ ಬರೆದ್ರು ಸಹಿತ 6ಗೆ 6 ಮಾರ್ಕ್ಸ್ ಬರ್ತದೆ ಆದ್ರೆ ಇದೇ ರೀತಿ ನಿಮ್ಮ ವಾಕ್ಯ ರಚನೆಗಳಿರಬೇಕು ನೀವು ಅರ್ಥ ಮಾಡ್ಕೊಂಡು ಹೊಳ್ಳಿ ಮತ್ತೆ ಕಟ್ 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 ನಿಮ್ಮ ಭಾಷೆಯೊಳಗೆ ಬರದ್ರಿ ಅಂತಂದ್ರೆ ಅವು ವಾಕ್ಯ ಆಗಿರೋದಿಲ್ಲ ಶಬ್ದಗಳೇ ಆಗಿರ್ತಾವ ಇದನ್ನ ಮಾಡೋರು ಯಾರು ಜಾಸ್ತಿ ಅಂದ್ರೆ ಸೈನ್ಸ್ ಕಾಮರ್ಸ್ ಹುಡುಗರು ಅದಕ್ಕ ಸ್ವಲ್ಪ ಹುಷಾರಾಗಿರ್ರಿ ಸೈನ್ಸ್ ಕಾಮರ್ಸ್ ದಾರು ನಮಗೂ ಇಂಗ್ಲಿಷ್ ಬರ್ತದೆ ಅಂತ ತಿಳ್ಕೊಂಡು ನೀವು ಅರ್ಥ ಮಾಡ್ಕೊಳ್ತೀರಿ ಏನ್ ಮಾಡ್ತೀರಿ ನಿಮ್ಮದೇ ಆಗಿರತಕ್ಕಂತ ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಕ್ ಹೋಗ್ತೀರಿ ನಿಮ್ಮ ಇಂಗ್ಲಿಷ್ ಭಾಷೆ ಅದು ವಾಕ್ಯ ರೂಪದಲ್ಲೇ ಇರೋದಿಲ್ಲ ಶಬ್ದ ರೂಪದಲ್ಲಿ ಇರ್ತದೆ ಶಬ್ದಗಳ ತಿಪ್ಪೆ ಆಗಿರ್ತದ ವಾಕ್ಯ ಆಗಿರೋದಿಲ್ಲ ಅದಕ್ಕ ಲಕ್ಷ ಕೊಟ್ಟು ಒಂದ್ಸಲ ಬಿಟ್ಟು 10 ಸಲ ಈ ಆನ್ಸರ್ ಅನ್ನ ಬರೀರಿ ಬರೋದ್ ನಂತರದಲ್ಲಿ ನಿಮ್ಗೆ ಗೊತ್ತಾಗತ್ತೆ ಸರ್ ಹೆಂಗ್ ವಾಕ್ಯಗಳನ್ನ ಮಾಡಿದ್ದಾರೆ ನಾವ್ ಹೆಂಗ್ ವಾಕ್ಯಗಳನ್ನ ಮಾಡಬೇಕು ಅದನ್ನ ಹೊಳ್ಳಿ ಹೆಂಗ್ ಬರೀಬೇಕು ಅನ್ನೋದು ನಿಮಗೂ ಐಡಿಯಾ ಬರ್ತದೆ ಇದೇ ರೀತಿ ನೀವು ಬರೆಯೋದು ಒಂದ್ಸಲ ರೂಢಿಸ್ಕೊಂಡ್ರಿ ಅಂತಂದ್ರ ಜೀವನ ಪರ್ಯಂತ ನೀವು ಈ ರೀತಿ ಸ್ವಂತ ಆನ್ಸರ್ಗಳನ್ನ ಸ್ವಂತ ವಾಕ್ಯಗಳನ್ನ ಯೂಸ್ ಮಾಡ್ಕೊಂಡು ಬರೆಯುವಂಥದ್ದು ನಿಮಗೆ ಬರ್ತದೆ ಇವಾಗ ಇದೇ ಆನ್ಸರ್ 6 ಮಾರ್ಕ್ಸಿನ ಕ್ವಶನ್ಗೆ ಆನ್ಸರ್ ಇದೆಯಲ್ಲ ಇದನ್ನ ಆನ್ಸರ್ ಮಾಡ್ಲಿಕ್ಕೆ ಐ ಹ್ಯಾವ್ ಟೇಕನ್ 4 ಟೈಪ್ಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಸೆಂಟೆನ್ಸ್ ಗಳನ್ನು ತಗೊಂಡಿದ್ದ ಐ ಹ್ಯಾವ್ ಟೇಕನ್ 4 ಟೈಪ್ಸ್ ಆಫ್ ಸೆಂಟೆನ್ಸಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ 4 ಸೆಂಟೆನ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಈ ಏನು ಉತ್ತರನ ನಾನು ಇಲ್ಲಿ ಕೊಟ್ಟಿದ್ದೀನಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರತಕ್ಕಂತ ಈ ಆನ್ಸರ್ ಅನ್ನ ಹೌ ವಿ ಹ್ಯಾವ್ ಟು ಚೇಂಜ್ ಇಟ್ ಇಂಟು ದ ಸಿಂಪಲ್ ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆಯಲ್ಲ ಇದನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಗೆ ಹೆಂಗ್ ಚೇಂಜ್ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ಮೊದಲನೇ ಲೈನ್ ನೋಡ್ರಿ ಮೊದಲನೇ ಸೆಂಟೆನ್ಸ್ ನೋಡ್ರಿ ಮೊದಲನೇ ಸೆಂಟೆನ್ಸ್ ಫಸ್ಟ್ ಒನ್ ಸೆಂಟೆನ್ಸ್ ನೋಡ್ರಿ The lyrical verses are soliloquies from Romeo and Juliet by William Shakespeare. ಇಲ್ಲಿದೆ ನೋಡ್ರಿ ವರ್ಬ್ ಅನ್ನ ಚೇಂಜ್ ಮಾಡ್ಕೋತ ಹೋಗ್ಬಿಡದ್ ನಾವು These sentences are in simple present tense. What we have to do, we have to change them into sentences of simple past tense. ಸಿಂಪಲ್ ಪಾಸ್ಟ್ ಟೆನ್ಸ್ ವಾಕ್ಯಗಳನ್ನಾಗಿ ಬದಲಾಯಿಸಬೇಕು ಬಹಳ ಈಸಿ ಬೈ ಚೇಂಜಿಂಗ್ ದ ಹೆಲ್ಪಿಂಗ್ ವರ್ಬ್ ಆರ್ ದ ಮೇನ್ ವರ್ಬ್ ಒಂದು ಟೆನ್ಸ್ ನಲ್ಲಿ ಇರತಕ್ಕಂಥ ಸೆಂಟೆನ್ಸ್ ಗಳನ್ನ ಇನ್ನೊಂದು ಟೆನ್ಸಿಗೆ ಚೇಂಜ್ ಮಾಡೋದಂದ್ರೆ ಬಹಳ ಈಸಿ ಹೌ ಬೈ ಚೇಂಜಿಂಗ್ ಹೆಲ್ಪಿಂಗ್ ವರ್ಬ್ ಆರ್ ಮೇನ್ ವರ್ಬ್ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಗಳನ್ನ ಬದಲಾಯಿಸ್ಕೊಳ್ತೀವಿ ಒಂದಿಷ್ಟದಾಗ ಏನ್ ಮಾಡ್ತೀವಿ ಅಂದ್ರೆ ಮೇನ್ ವರ್ಬಿನ ರೂಪ ಬರ್ತದಲ್ಲ ಮೇನ್ ವರ್ಬ್ ಫಸ್ಟ್ ಫಾರ್ಮ್ S form comes, ing form coming, past tense form came, past participle form come ಅಂತ ಬರ್ತದಲ್ಲ ಇವುಗಳನ್ನ ಬದಲಾಯಿಸ್ಕೊಳ್ಳೋದ್ರ ಮೂಲಕ ing ರೂಪ ಅಂದ್ರೆ ಬದಲಾಯಿಸ್ಕೊಳಕ್ ಆಗೋದಿಲ್ಲ ಇದ್ಕಿದ್ದಂಗೆ ಇರ್ತದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇದೆಯಲ್ಲ ಲಾಸ್ಟಿಗೆ ಬರುವಂತದ್ದು ಕಮ್ ಅದನ್ನ ಬದಲಾಯಿಸಕ್ ಆಗೋದಿಲ್ಲ ನಾವು ಬದಲಾವಣೆ ಮಾಡೋದು ಏನು ಅಂತಂದ್ರೆ ಕಮ್ಸ್ ಇದ್ದದನ್ನ ಕೇಮ್ ಮಾಡ್ಕೋತೀವಿ ಇದು ಮೇನ್ ವರ್ಬಿನ ರೂಪ ಬದಲಾಯಿಸೋದು ಆಮೇಲೆ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡೋದು ಬದಲಾಯಿಸೋದು ಅಂತಂದ್ರೆ ಏನು ಈಸ್ ಆಮ್ ಆರ್ ಈಸ್ ಇತ್ತಂದ್ರ ಆಮ್ ಮತ್ತು ಆರ್ ಇತ್ತು ಅಂತಂದ್ರೆ ಏನ್ ಮಾಡ್ರಿ ಅಂತಂದ್ರೆ ಆಮ್ ಈಸ್ ಇತ್ತು ಅಂತಂದ್ರೆ ವಾಸ್ ಮಾಡ್ಕೋರಿ ಆರ್ ಇತ್ತು ಅಂದ್ರೆ ವೇರ್ ಮಾಡ್ಕೋರಿ ಎಷ್ಟು ರೀತಿ ಅದ ನೋಡ್ರಿ ನಿಮಗೇನಾದ್ರು ಆಮ್ ಕೊಟ್ಟಿದ್ರು ಇಲ್ಲ ಈಸ್ ಕೊಟ್ಟಿದ್ರು ಏನ್ ಮಾಡ್ಬೇಕು ಅದನ್ನ ವಾಸ್ ಆಗಿ ಬದಲಾಯಿಸ್ಕೋಬೇಕು ಇಷ್ಟು ಈಸಿ ಅದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಆಮ್ ಈಸ್ ಇತ್ತು ಅಂತಂದ್ರೆ ವಾಸ್ ಮಾಡ್ಕೋರಿ ಅದೇ ಏನಾದ್ರು ಆರ್ ಇತ್ತು ಅಂತ ತಿಳ್ಕೋರಿ ಆರ್ ಇತ್ತು ಅಂತಂದ್ರೆ ವೇರ್ ಮಾಡ್ಕೋರಿ ಆರ್ ಇತ್ತು ಅಂದ್ರೆ ಏರ್ ಮಾಡ್ಕೋರಿ ಸರ್ ಮೇನ್ ವರ್ಬ ಕೊಟ್ಟಾರ್ರಿ ಏನ್ ಮಾಡೋಣ ಒಂದಿಷ್ಟು ಸಮಸ್ಯೆ ಅಲ್ಲಿ ಬರ್ತದ ಏನ್ ಬರ್ತದ ಅಂದ್ರ ಮೇನ್ ವರ್ಬ ಬಂದ್ಬಿಡ್ತದ ಮೇನ್ ವರ್ಬ ಕೊಟ್ಟಿರ್ತಾರ ಸರ್ ಅವಾಗ ಏನ್ ಮಾಡೋಣ ಹೆದರ್ಕೋಬೇಡ್ರಿ ಅವಾಗ್ಲೂ ಸಹಿತ ನೀವೇನ್ ಮಾಡಬಹುದು ಅಂತ ಮೇನ್ ವರ್ಬ್ ಕೊಟ್ಟಿದ್ರು ಅಂತಂದ್ರ ನೋಡ್ರಿ ಕಮ್
ಮೇನ್ ವರ್ಬ್ COME ಕಮ್. ಆಯ್ದ ನಂತರದಲ್ಲಿ ಕಮ್ ಬಂದಿರ್ತದ, ವಿದ ನಂತರದಲ್ಲಿ ಕಮ್ ಬಂದಿರ್ತದ, ಎರಡು ಇವುಗಳ ನಂತರದಲ್ಲಿ ಕಮ್ ಬಂದಿರ್ತದ, ದೇದ ನಂತರದಲ್ಲಿ ಕಮ್ ಬಂದಿರ್ತದ. ಪ್ಲೂರಲ್ ನೌನ್ಸ್ ಗಳು ಬರ್ತಾವಲ್ಲ, ಬಾಯ್ಸ್ ಗರ್ಲ್ಸ್, ಅವುಗಳ ನಂತರದಲ್ಲಿ ಕಮ್ ಬಂದಿರ್ತದ. ಆದ್ರ ಈ ಸಿ ಇಟ್ ಸಿಂಗ್ಯುಲರ್ ನೌನ್ಸ್ ಗಳ ನಂತರದಲ್ಲಿ ಕಮ್ಸ್ ಅಂತ ಬಂದಿರ್ತದ. ಒಂದು ವರ್ಬನ್ ತಗೊಂಡ್ ಹೇಳಾಕತ್ತೀನಿ ನಾನು. ಸರ್ ಇದನ್ನ ಏನ್ ಮಾಡ್ಕೋಬೇಕು, ಪಾಸ್ಟ್ ಟೆನ್ಸ್ ಮಾಡ್ಬೇಕಂದ್ರ ಇದರ ಪಾಸ್ಟ್ ಟೆನ್ಸ್ ಫಾರ್ಮ್ ಇದೆ ನೋಡ್ರಿ, CAME ಮಾಡ್ಕೊಳ್ಳೋದಿದೆ. ಇದು ಇಷ್ಟೇ, ಟೆನ್ಸ್ ಅನ್ನ ಬದಲಾಯಿಸೋದು ಅನ್ನೋದು ಏನ್ ದೊಡ್ಡ ಕೆಲಸ ಇಲ್ಲ. ಹಂಗಾಗಿ ಯಾವ ರೀತಿಯಾಗಿ ಟೆನ್ಸ್ ಬದಲಾಯಿಸಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ, ಸ್ವಲ್ಪ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ. The lyrical verses are soliloquies from Romeo and Juliet by William Shakespeare. ಈಸ್ ಇದೆಯಲ್ಲ, ಈಸ್ ಇದನ್ನ ಏನ್ ಮಾಡ್ರಿ ಅಂತಂದ್ರ ವಾಸ್ ಮಾಡ್ರಿ. ಇಲ್ಲಿ ಈಸ್ ಇದೆಯಲ್ಲ, ಈ ಈಸ್ ಅನ್ನ ಏನ್ ಮಾಡ್ಬೇಕು ನೀವು ಅಂತಂದ್ರ ವಾಸ್ ಅಂತ ಮಾಡ್ಬೇಕು. ಈಸ್ ಇದೆ ನೋಡ್ರಿ, IS ಈಸ್ ಅನ್ನ ವಾಸ್ ಮಾಡ್ಕೋಬೇಕು. ರೌಂಡ್ ಹೊಡೀರಿ, ಅದನ್ನ ಈ ರೀತಿ ರೌಂಡ್ ಹೊಡೀರಿ, ಎರೋ ಮಾರ್ಕ್ ಮಾಡ್ಕೊಂಡು ಎಲ್ಲಿ ಖಾಲಿ ಜಾಗ ಅದ ಅಲ್ಲಿ ಏನ್ ಮಾಡ್ರಿ ಅಂತಂದ್ರೆ ವಾಸ್ ಅಂತ ಬದಲಾಯಿಸಿರಿ. ಎರಡನೇ ವಾಕ್ಯ ನೋಡ್ರಿ, ಹಿಯರ್ ಇದ್ದದ್ದು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹಿಯರ್ ಅಂತ ಯೂಸ್ ಮಾಡ್ತೀವಿ. ಆದ್ರೆ ಪಾಸ್ಟ್ ಟೆನ್ಸ್ ನಲ್ಲಿ ಏನ್ ಯೂಸ್ ಮಾಡಬೇಕು, ದೇರ್ ಅಂತ ಯೂಸ್ ಮಾಡಬೇಕು. ಇದು ಭಾಷಣತನ. ಹಿಯರ್ ಅನ್ನ ತೆಗೆದು ಹಾಕ್ಬಿಟ್ಟು ದೇರ್ ರೋಮಿಯೋ ಎಕ್ಸ್ಪ್ರೆಸಸ್ ನೋಡ್ರಿ, ಎಕ್ಸ್ಪ್ರೆಸಸ್, ಎಕ್ಸ್ಪ್ರೆಸಿಂಗ್, ಎಕ್ಸ್ಪ್ರೆಸ್ಡ್ ಅಂತ. ಮೇನ್ ವರ್ಬ್ ಎಸ್ ಫಾರ್ಮ್ ಅದ, ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಇದ್ರ ಪಾಸ್ಟ್ ಟೆನ್ಸ್ ಫಾರ್ಮ್ ಅಂದ್ರೆ ಎಕ್ಸ್ಪ್ರೆಸ್ ಇದೆಯಲ್ಲ, ಎಸ್ ಅನ್ನ ತೆಗೆದು ಹಾಕ್ಬಿಟ್ಟು ಅಲ್ಲಿ ಏನ್ ಮಾಡ್ತೀರಿ ಅಂತಂದ್ರ ಡಿ ಸೇರಿಸ್ಕೊಂಡ್ಬಿಟ್ರಿ ಅಂತ ತಿಳ್ಕೊಳ್ಳೋಣ. ಏನ್ ಸೇರಿಸ್ಕೋತೀರಿ, ಡಿ ಸೇರಿಸ್ಕೋತೀರಿ. ಡಿ ಸೇರಿಸ್ಕೊಂಡ್ರಿ ಅಂದ್ರೆ ಏನಾಗ್ತದ ಅದು ಅಂತಂದ್ರೆ ಎಕ್ಸ್ಪ್ರೆಸ್ಡ್ ಅಂತ ಆಗ್ತದ. EXPRESSED ಪಾಸ್ಟ್ ಟೆನ್ಸ್ ಫಾರ್ಮ್ ಎಕ್ಸ್ಪ್ರೆಸ್ಡ್ ಅಂತ ಮಾಡ್ಕೋಬೇಕು. ದೇರ್ ರೋಮಿಯೋ ಎಕ್ಸ್ಪ್ರೆಸ್ಡ್ his love emotions about Juliet. He opines ಇದೆ ನೋಡ್ರಿ, ಒಪೈನ್ಸ್ ಗೆ ಎಸ್ ತೆಗೆದು ಹಾಕ್ಬಿಟ್ಟು ಅಲ್ಲಿ ಏನ್ ಮಾಡ್ತೀರಿ ಅಂತಂದ್ರೆ ಟಿ ಸೇರಿಸ್ರಿ. ಒಪೈನ್, he opined that the light of beauty of Juliet. ಟೀಚರ್ಸ್ ಇದೆಯಲ್ಲ, ಅದರ ಪಾಸ್ಟ್ ಟೆನ್ಸ್ ಫಾರ್ಮ್ ಕೇಳ್ರಿ ಇಟ್ಟು, ಟೀಚ್, ಟೀಚರ್ಸ್, ಟೀಚಿಂಗ್, ಟಾಟ್, TAUGST ಏನ್ ಬರ್ತದ ಅದು ಪಾಸ್ಟ್ ಟೆನ್ಸ್ ಫಾರ್ಮ್ ಟಾಟ್ ಅಂತ ಬರ್ತದೆ. ಪಾಸ್ಟ್ ಟೆನ್ಸ್ ಫಾರ್ಮ್ ಟಾಟ್ ಅಂತ ಬರುತ್ತೆ. TAUGST ಟಾಟ್. ಟೀಚರ್ಸ್ ಹೋಗಿ ಏನ್ ಬರ್ಬೇಕಲ್ಲಿ, ಟಾಟ್ ಅಂತ ಬರ್ಬೇಕು. ಟೀಚರ್ಸ್ ತೆಗದ್ರಿ, ಟಾಟ್ ಅಂತ ಹಚ್ಚಿದ್ರಿ. ಟಾಟ್ ದ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್ ಅಕಾರ್ಡಿಂಗ್ ಟು ಹಿಮ್. ಜೂಲಿಯಟ್ ಸೀಮ್ ಇದೆಯಲ್ಲ, ಎಸ್ ತೆಗೆದು ಬಿಡ್ರಿ, ಅದಕ್ಕೆ ಇಡಿ ಸೇರಿಸ್ರಿ. ಸೇಮ್ಡ್, ಜೂಲಿಯಟ್ ಸೇಮ್ಡ್ ಟು ಬಿ ಹ್ಯಾಂಗಿಂಗ್ ಅಪಾನ್ ದ ಚೀಕ್ ಆಫ್ ನೈಟ್ ಅಂಡ್ ಸಿ ಅಪಿಯರ್ಸ್ ಇದೆಯಲ್ಲ, ಅದಕ್ಕೆ ಎಸ್ ತೆಗೆದು ಹಾಕ್ಬಿಟ್ಟು ಇಡಿ ಸೇರಿಸ್ರಿ. ಅಪಿಯರ್ಡ್ ಏನ್ ಬರ್ಬೇಕಲ್ಲಿ, ಅಪಿಯರ್ಡ್ ಅಂತ ಬರಬೇಕು. She appeared to shine as a rich jewel in an Ethiopian. Her beauty ಅಂತದ ಇಲ್ಲಿ. ಈಸ್ ಇದ್ದದ್ದು ವಾಸ್ ಮಾಡ್ಕೊಳ್ಳೋದು ಅಷ್ಟೇ. Her beauty was too rich for use and too dear for the earth. ನೆಕ್ಸ್ಟ್ ಲೈನ್ ನೋಡ್ರಿ, ಸಿ ಲುಕ್ಸ್ ಅಂತದ ಇಲ್ಲಿ. ಸಿ ಲುಕ್ಸ್ ಅಂತದ, ಏನದ ಇಲ್ಲಿ, ಸಿ ಲುಕ್ಸ್ ಗೆ ಏನ್ ಮಾಡ್ಬೇಕು ಅಂತಂದ್ರ ಎಸ್ ತೆಗೆದು ಹಾಕ್ಬಿಟ್ಟು ಇಡಿ ಸೇರಿಸ್ಬೇಕು. ಸಿ looked as a snowy dove with the crows on the dancing floor. ನೆಕ್ಸ್ಟ್ ಲೈನ್ ನೋಡ್ರಿ, ರೋಮಿಯೋ ಅಡ್ರೆಸ್ ಅದಲ್ಲ, ಅಡ್ರೆಸ್ ಇದ್ದದ್ದು ರೋಮಿಯೋ ಅಡ್ರೆಸಸ್ ಅಂತ ಆಗ್ಬೇಕದು ಆಕ್ಚುಲಿ. ಅದಕ್ಕೆ ಇಡಿ ಸೇರಿಸ್ಕೋಬೇಕು. ಅಡ್ರೆಸ್ ಗೆ ಇಡಿ ಸೇರಿಸ್ಕೊಂಡ್ರೆ ಅಂದ್ರೆ ರೋಮಿಯೋ ಅಡ್ರೆಸ್ಡ್ ಹರ್. ರೋಮಿಯೋ ಅಡ್ರೆಸ್ಡ್ ಹರ್ ಆಸ್ ಎ ಎಂಟರ್ ಲೇಡಿ. ನೆಕ್ಸ್ಟ್ ಲೈನ್, ರೋಮಿಯೋ
ಗೆಟ್ ಇದರ 5 ರೂಪಾಯಿ ಸ್ವಲ್ಪ ಕೇಳ್ರಿ. ಜಿಟಿ ಗೆಟ್, ಜಿಟಿಎಸ್ ಗೆಟ್ಸ್, ಜಿಇ ಡಬಲ್ ಟಿ ಬರ್ಬೇಕದ. ಗೆಟಿಂಗ್ ಐಎನ್ಜಿ ಹಚ್ಬೇಕಂದ್ರ ಟಿ ನ ಎರಡ್ ಮಾಡ್ಕೊಂಡು ಗೆಟಿಂಗ್, ಪಾಸ್ಟ್ ಟೆನ್ಸ್ ಫಾರ್ಮ್ ಜಿಒಟಿ ಗಾಟ್ ಅಂತ ಬರ್ತದೆ. ಹಿಂಗಾಗಿ ಇಲ್ಲಿ ಗೆಟ್ಸ್ ತೆಗೆದು ಹಾಕ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ಗಾಟ್ ರೋಮಿಯೋ ಗಾಟ್ ಪ್ಲೇಸ್ಡ್ ಹಿಸ್ ರೂಡ್ ಹ್ಯಾಂಡ್ ಬೈ ಟಚಿಂಗ್ ಹರ್ ಅಂಡ್ ಹಿ ಗಾಟ್ ಪ್ಯೂರಿಫೈಡ್ ಹಿಸ್ ಹಾರ್ಟ್ ಅಂಡ್ ಮೈಂಡ್ ಬೈ ಟಾಕಿಂಗ್ ವಿತ್ ಹರ್. ದಸ್ ಇದ್ದದ್ದು ಸೋ ಅಂತ ತಗೋರಿ. ದಸ್ ಇದ್ದದನ್ನ ಏನ್ ಮಾಡ್ರಿ ಅಂತಂದ್ರ ಸೋ, ಎಸೋ ಸೋ, ಸೋ ಸೋ ಸಿ ಸೀಮ್ಡ್ ಹಿಮ್. ಎಸ್ ಇದನ್ನ ತೆಗೆದು ಹಾಕ್ಬಿಟ್ಟು ಇಡೀ ಸೇರಿಸಿ ಸೀಮ್ಡ್ ಹಿಮ್ ಆಸ್ ಎ ಗಾಡೆಸ್ ಆಫ್ ಲವ್, ಪ್ಯೂರಿಟಿ ಅಂಡ್ ಬ್ಯೂಟಿ. ಅಂಡ್ ಸೋ he himself convinced, ಇದೆಯಲ್ಲ ಎಸ್ ತೆಗೀರಿ, ಇಡೀ ಸೇರ್ಸ್ ಬರೀ ಡಿ ಸೇರ್ಸ್ರಿ. himself convinced that he has the true love for her because the true beauty of Juliet had, ಅದು ಹ್ಯಾಸ್ ಇದ್ದದ್ದು ಏನಾಗಬೇಕು ಎಸ್ ತೆಗೆದು ಹಾಕ್ಬಿಟ್ಟು ಡಿ ಸೇರಿಸಿ had inspired the true love in the heart and mind of Romeo for her. ಈ ರೀತಿ ಬದಲಾಯಿಸಿದ್ರಿ. ಆಮೇಲೆ on the other side Juliet also expresses, ಇದೆ ನೋಡ್ರಿ ಅಲ್ಲಿ ಎಸ್ ತೆಗೀರಿ ಡಿ ಹೆಚ್ರಿ, expressed her love emotions for Romeo. She prizes ಇದದ್ದು ಎಸ್ ತೆಗೀರಿ ಡಿ ಹೆಚ್ರಿ, prized him that he is as the day in the night and he seems ಇದ್ದದ್ದು ಎಸ್ ತೆಗೀರಿ ಇಡಿ ಸೇರಿಸಿ seemed her as a white snow on Raven's back. See well nose ಇದೆ ನೋಡ್ರಿ, ನೋಸ್ ಇದ್ರ 5 ರೂಪಾಯಿ ಏನು ಬರ್ತದ ಸ್ವಲ್ಪ ನೋಡ್ರಿ. KNOW ನೋ, KNOW ಗ ಎಸ್ ಹಚ್ಚಿ ನೋಸ್, ING ಸೇರಿಸಿ ನೋವಿಂಗ್. ಆದ್ರ ಪಾಸ್ಟ್ ಟೆನ್ಸ್ ಫಾರ್ಮ್ ಏನು ಬರ್ತದ, ಓ ಹೋಗಿ ಇ ಬರ್ತದ. KNEW, KNOW ಅದಲ್ಲ, ಅದು KNEW ಆಗ್ಬೇಕು, ನೀವು ಅಂತ ಆಗ್ಬೇಕು. KNEW. She prized him that. Next Juliet also express ಆಯ್ತಾ. next she well knew that their families will ಇದ್ದದನ್ನ would ಮಾಡ್ಕೊಳ್ರಿ, would kill them. So she prayed, ಎಸ್ ತೆಗೆದಾಕ್ಬಿಟ್ಟು ಇಡಿ ಸೇರಿಸಿ she prayed to the night to take him and cut Romeo into many little stars. She wants ಇದ್ದದ್ದು ಇಡಿ ಸೇರಿಸಿ wanted that, she wanted that. ಸಿ ವಾಂಟ್ಸ್ ಇದೆಯಲ್ಲ, ಅದು ವಾಂಟ್ಸ್ ಅನ್ನ ವಾಂಟೆಡ್ ಅಂತ ಮಾಡ್ಕೊಡ್ರಿ. ವಾಂಟ್ಸ್ ದಟ್ when Romeo is ಇದ್ದದ್ದು ವಾಸ್ ಆಗ್ಬೇಕು. Romeo was made as the son of the night. Then the people started, ಸ್ಟಾರ್ಟ್ ಇದೆಯಲ್ಲ ಇದು started ಇಡೀ ಸೇರಿಸ್ಕೊಂಡು started to like and love the night because. ಮತ್ತೆ ಇಲ್ಲಿ ಟೂ ನಂತರದಲ್ಲಿ ಏನ್ ಬರ್ತಾವ ನೋಡ್ರಿ, ಮೇನ್ ವರ್ಬಗಳು ಬದಲಾವಣೆ ಮಾಡಕ್ ಬರೋದಿಲ್ಲ. ಇದನ್ನ ನೆನಪಿನಲ್ಲಿ ಇಟ್ಕೊಡ್ರಿ. ಟು ಲೈಕ್ ಮತ್ತು ಲೈಕ್ಡ್ ಮಾಡಿರಿ, ಲವ್ ಇದ್ದದ್ದು ಲವ್ಡ್ ಮಾಡಿರಿ, ಮತ್ತೆ ಅದನ್ನ ಬದಲಾಯಿಸಕ್ ಬರೋದಿಲ್ಲ. ಏನ್ ಬದಲಾಯಿಸಬಹುದು, ದ ಪೀಪಲ್ ಸ್ಟಾರ್ಟೆಡ್ ಟು ಲೈಕ್ ಅಂಡ್ ಟು ಲವ್ ದ ನೈಟ್ ಬಿಕಾಸ್ ದ ನೈಟ್ ಸ್ಟಾರ್ಟೆಡ್, ಸ್ಟಾರ್ಟ್ಸ್ ಇದ್ದದ್ದು ಸ್ಟಾರ್ಟೆಡ್ ಟು ಸೀಮ್ ನೈಸ್ ಅಂಡ್ ಫೈನ್ ಬಿಕಾಸ್ ಆಫ್ ರೋಮಿಯೋ. ದಸ್ ಈ ರೀತಿಯಾಗಿ ಶೇಕ್ಸ್ಪಿಯರ್ ಹ್ಯಾಸ್ ಇದೆಯಲ್ಲ, ಹ್ಯಾಸ್ ಇದ್ದದನ್ನ ಹ್ಯಾಡ್ ಮಾಡ್ಕೋರಿ. ಗ್ಲೋರಿಫೈಡ್ ದ ಟ್ರೂ ಗ್ರೇಟ್ ಅಂಡ್ ಬ್ಯೂಟಿಫುಲ್ ಲವ್ ಬಿಟ್ವೀನ್ ರೋಮಿಯೋ ಅಂಡ್ ಜೂಲಿಯೆಟ್ ಅಂತ. ಈ ರೀತಿ ಟೆನ್ಸ್ ಗಳನ್ನ ಬದಲಾಯಿಸೋದು ಅಂತಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ, ಹೆಲ್ಪಿಂಗ್ ವರ್ಬ್ಗಳು ಬಂದು ಅವುಗಳ ನಂತರದಲ್ಲಿ ING ಮೇನ್ ವರ್ಬ್ ಬಂದಿತ್ತು ಅಂತಂದ್ರೆ ಮೇನ್ ವರ್ಬ್ ಬದಲಾಯಿಸೋ ಹಂಗಿಲ್ಲ, ಬರೀ ಹೆಲ್ಪಿಂಗ್ ವರ್ಬ್ ಬದಲಾಯಿಸೋ. ಅದೇ ಮೇನ್ ವರ್ಬ್ ರೂಪ
ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಗೋ, ಎಸ್ ಫಾರ್ಮ್ ಗೋಸ್ ಬಂದಿತ್ತು ಅಂತಂದ್ರೆ ಏನ್ ಮಾಡ್ಬೇಕು, ಅದರ ಪಾಸ್ಟ್ ಟೆನ್ಸ್ ಫಾರ್ಮ್ ವೆಂಟ್ ಮಾಡ್ಕೋಬೇಕು. ರೀಡ್ಸ್ ಇತ್ತು ಅಂತಂದ್ರೆ ರೆಡ್ ಮಾಡ್ಕೋಬೇಕು. ಡ್ರಿಂಕ್ಸ್ ಇತ್ತು ಅಂದ್ರೆ ಡ್ರ್ಯಾಂಕ್ ಮಾಡ್ಕೋಬೇಕು. ಸಿಟ್ಸ್ ಇತ್ತು ಅಂದ್ರೆ ಸ್ಯಾಟ್ ಮಾಡ್ಕೋಬೇಕು. ಇರ್ತದಲ್ಲ. ಕಟ್ಸ್ ಇತ್ತು ಅಂತಂದ್ರ ಪಾಸ್ಟ್ ಟೆನ್ಸ್ ಫಾರ್ಮ್ ಕಟ ಅಂತ ಬರ್ತದ. ಸೆಟ್ಸ್ ಇತ್ತು ಅಂತಂದ್ರೆ ಅದ್ರ ಪಾಸ್ಟ್ ಟೆನ್ಸ್ ಫಾರ್ಮ್ ಸೆಟ್ ಅಂತ ಬರ್ತದ. ಈ ರೀತಿ ಮೇನ್ ವರ್ಬಿನ ಫಸ್ಟ್ ಫಾರ್ಮ್ ಇತ್ತು, ಮೇನ್ ವರ್ಬಿನ ಎಸ್ ಫಾರ್ಮ್ ಇತ್ತು ಅಂತಂದ್ರೆ ಅದನ್ನ ಏನ್ ಮಾಡ್ರಿ, ಅದನ್ನ ಪಾಸ್ಟ್ ಟೆನ್ಸಿಗೆ ಚೇಂಜ್ ಮಾಡ್ಕೋರಿ. ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಇತ್ತು ಅಂತಂದ್ರ, ಮೇನ್ ವರ್ಬ್ ಎಸ್ ಫಾರ್ಮ್ ಇತ್ತು ಅಂದ್ರೆ ಮೇನ್ ವರ್ಬ್ ಟು ಫಾರ್ಮ್ ಅಂದ್ರೆ ಪಾಸ್ಟ್ ಟೆನ್ಸ್ ಫಾರ್ಮಿಗೆ ಬದಲಾಯಿಸ್ಕೊಡ್ರಿ. ಅದೇ ಆಮ್, ಈಸ್, ಆರ್ ಬಂದು ING ಕ್ರಿಯಾಪದ ಬಂದಿತ್ತು, ಮುಖ್ಯ ಕ್ರಿಯಾಪದ ಅಂತಂದ್ರ ING ಕ್ರಿಯಾಪದ ಬದಲಾಯಿಸಕ್ ಹೋಗಿರಿ, ಮತ್ತ ಬರೀ ಹೆಲ್ಪಿಂಗ್ ವರ್ಬ್ ಬದಲಾಯಿಸ್ರಿ. ಆಮ್, ಈಸ್ ಬದಲಾಗಿ ವಾಸ್ ತಗೋರಿ, ಆರ್ ಬದಲಾಗಿ ವೇರ್ ತಗೋರಿ. ಅದೇ ಹ್ಯಾವ್ ಬಂದಿತ್ತು, ಅದು ಬಂದು ಅವುಗಳ ನಂತರದಲ್ಲಿ ಮೇನ್ ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬಂದಿರ್ತದ ನೋಡ್. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಕ್ಲಾಸ್, ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಕ್ಲಾಸ್ ಅಂತ ವಾಕ್ಯ ಹ್ಯಾವ್ ಬಂದದ. ಹ್ಯಾವ್ ಬಂದದಲ್ಲ. ಹ್ಯಾವ್ ನಂತರದಲ್ಲಿ ಕಂಪ್ಲೀಟ್ಸ್, ಕಂಪ್ಲೀಟಿಂಗ್, ಕಂಪ್ಲೀಟೆಡ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬಂದದ. ಹೀಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರ ಮೇನ್ ವರ್ಬಿನ ರೂಪ ಬದಲಾಯಿಸಕ್ ಆಗಲ್ಲ, ಹೆಲ್ಪಿಂಗ್ ವರ್ಬ್ ಇದೆಯಲ್ಲ ಹ್ಯಾವ್ ಅದನ್ನ ಬದಲಾಯಿಸ್ಕೋಬೇಕು. ಹ್ಯಾವ್ ಅನ್ನ ಏನ್ ಮಾಡ್ಕೋತೀರಿ, ಹ್ಯಾಡ್ ಅಂತ ಬರ್ಕೋಬೇಕು. ಇನ್ನೊಂದು ವಾಕ್ಯ ನೋಡ್ರಿ, ಇನ್ನೊಂದು ವಾಕ್ಯ. ಈ ರೀತಿ ಟೆನ್ಸಸ್ ಗಳನ್ನ ನಾವು ಬದಲಾಯಿಸ್ಕೋತೀವಿ. ಸ್ವಲ್ಪ ಕರೆಕ್ಟ್ ಆಗಿ ನೋಡುವಂತ ಪ್ರಯತ್ನ ಮಾಡ್ರಿ. ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಇಲ್ಲ ಮೇನ್ ವರ್ಬ್ ಎಸ್ ಫಾರ್ಮ್ ಬಂದಿದ್ರೆ ಅದನ್ನ ಮೇನ್ ವರ್ಬ್ ಟು ಫಾರ್ಮಿಗೆ ಬದಲಾಯಿಸ್ಕೊಡ್ರಿ. ನೋಡ್ರಿ ಇಲ್ಲಿ ಡ್ರಿಂಕ್ ಇತ್ತು, ಎಸ್ಲೆಸ್ ಫಾರ್ಮ್ ಇದು. ಇಲ್ಲ ಡ್ರಿಂಕ್ಸ್ ಇತ್ತು, ಅವಾಗ ಏನ್ ಮಾಡ್ತೀರಿ, ಅದನ್ನ ಡ್ರ್ಯಾಂಕ್ ಅಂತ ಮಾಡ್ಕೋರಿ. DRANK ಡ್ರ್ಯಾಂಕ್. ಎಲ್ಲವೂ ಹಂಗ. ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಇಲ್ಲ ಮೇನ್ ವರ್ಬ್ ಎಸ್ ಫಾರ್ಮ್ ಇತ್ತು ಅಂತಂದ್ರ ಏನ್ ಮಾಡ್ರಿ ಅಂತಂದ್ರ ಮೇನ್ ವರ್ಬ್ ಟು ಫಾರ್ಮ್ ಪಾಸ್ಟ್ ಟೆನ್ಸ್ ಫಾರ್ಮಿಗೆ ಬದಲಾಯಿಸ್ಕೊಡ್ರಿ. ಡ್ರಿಂಕ್ ಇತ್ತು ಇಲ್ಲ ಡ್ರಿಂಕ್ಸ್ ಇತ್ತು ಅಂತಂದ್ರೆ ಡ್ರ್ಯಾಂಕ್ ಅಂತ ಮಾಡ್ಕೋರಿ. ಡ್ರಿಂಕ್ಸ್ ಇತ್ತು ಅಂತಂದ್ರೆ ಏನ್ ಮಾಡ್ರಿ ಅಂದ್ರೆ ಡ್ರ್ಯಾಂಕ್ ಅಂತ ಮಾಡ್ಕೋರಿ. ಅದೇ ಕೆಲವೊಂದ್ಸಲ ವಾಕ್ಯಗಳಲ್ಲಿ ಏನ್ ಇರ್ತದ, ಸಬ್ಜೆಕ್ಟ್ ನಂತರದಲ್ಲಿ ಹೆಲ್ಪಿಂಗ್ ವರ್ಬ್ ಆಮ್ ಬಂದಿರ್ತದ, ಇಲ್ಲ ಈಸ್ ಬಂದಿರ್ತದ, ಇಲ್ಲ ಆರ್ ಬಂದಿರ್ತದ. ಇವುಗಳ ನಂತರದಲ್ಲಿ ING ರೂಪದ ಮುಖ್ಯ ಕ್ರಿಯಾಪದ ಬಂದಿರ್ತದ. ಕಮಿಂಗ್, ಗೋಯಿಂಗ್, ರೀಡಿಂಗ್, ಡ್ರಿಂಕಿಂಗ್, ಡ್ಯಾನ್ಸಿಂಗ್, ಈಟಿಂಗ್, ಸ್ಪೀಕಿಂಗ್, ವಾಕಿಂಗ್, ಟಾಕಿಂಗ್. ಈ ರೀತಿ ING ರೂಪದ ಕ್ರಿಯಾಪದ ಬಂದಿರ್ತದ. ಅವಾಗ ಮತ್ತೆ ಮೇನ್ ವರ್ಬನ ಬದಲಾಯಿಸಕ್ ಹೋಗಿರಿ, ಮತ್ತೆ ಹೆಲ್ಪಿಂಗ್ ವರ್ಬನ ಬದಲಾಯಿಸ್ಕೋಬೇಕು. ಆಮ್, ಈಸ್ ಬದಲಾಗಿ ವಾಸ್ ತಗೋಬೇಕು. ಎಲ್ಲಿ ಯೂಸ್ ಮಾಡ್ತೀರಿ ವಾಸ್? ಇತ್ತು ಅಂದ್ರೆ ಆಯದ ನಂತರದಲ್ಲಿ ವಾಸ್. ಹಿ, ಸಿ, ಇಟ್ ಸಿಂಗ್ಯುಲರ್ ನಾಮಪದಗಳ ನಂತರದಲ್ಲಿ ವಾಸ್ ಬರ್ತದೆ. ವಿ ಎರಡು ಇವುಗಳು. ದೇ ಪ್ಲೂರಲ್ ನೌನ್ಸ್ ಗಳು ಏನ್ ಬರ್ತಾವ ನೋಡ್ರಿ, ಅವುಗಳ ನಂತರದಲ್ಲಿ ವೇರ್ ತಗೋರಿ. ಆರ್ ಇದ್ದನ್ನ ಏನ್ ಮಾಡ್ರಿ, ವೇರ್ ಮಾಡ್ಕೋರಿ. ಗೊತ್ತಾಗತ್ತಲ್ಲ. ಚೇಂಜಿಂಗ್ ದ ಟೆನ್ಸ್ ಅಂದ್ರೆ ಚೇಂಜಿಂಗ್ ದ ಮೇನ್ ವರ್ಬ್ ಫಾರ್ಮ್ಸ್ ಆರ್ ದ ಹೆಲ್ಪಿಂಗ್ ವರ್ಬ್ ಫಾರ್ಮ್ಸ್. ಇದನ್ನ ಮೈಂಡ್ ನಲ್ಲಿ ಇಟ್ಕೊಡ್ರಿ. ಒಂದು ಟೆನ್ಸಿನಿಂದ ಇಂಗ್ಲಿಷ್ ವಾಕ್ಯವನ್ನ ಇನ್ನೊಂದು ಟೆನ್ಸ್ಗೆ ಚೇಂಜ್ ಮಾಡೋದು ಅಂತಂದ್ರ ಬೈ ಚೇಂಜಿಂಗ್ ದ ಮೇನ್ ವರ್ಬ್ ಫಾರ್ಮ್ಸ್ ಆರ್ ಬೈ ಚೇಂಜಿಂಗ್ ದ ಹೆಲ್ಪಿಂಗ್ ವರ್ಬ್ಸ್ ಫಾರ್ಮ್ಸ್. ಹೆಲ್ಪಿಂಗ್ ವರ್ಬ್ಸ್ ಗಳ ಫಾರ್ಮ್ಸ್ ಗಳನ್ನ ಇಲ್ಲ ಮೇನ್ ವರ್ಬ್ಸ್ ಗಳ ಫಾರ್ಮ್ಸ್ ಗಳನ್ನ ಬದಲಾಯಿಸುವ ಮೂಲಕ ನಾವೇನ್ ಮಾಡ್ತೀವಿ ಅಂತಂದ್ರ ಇಂಗ್ಲಿಷ್ ವಾಕ್ಯವನ್ನ ಒನ್ ಟೆನ್ಸ್ ನಿಂದ ಇನ್ನೊಂದು ಟೆನ್ಸ್ಗೆ ಬದಲಾಯಿಸ್ತೀವಿ.
ನೀವು ನಾಳೆ ಈ 3 ಆನ್ಸರ್ಗಳು ಅದಾವ ನೋಡ್ರಿ, ಈ 3 ಆನ್ಸರ್ಗಳನ್ನ ಮನೆಯಲ್ಲಿ ಕುತ್ಕೊಂಡು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅದಾವ 3, ಅವುಗಳನ್ನು ಪಾಸ್ಟ್ ಟೆನ್ಸ್ ಗೆ ಬದಲಾಯಿಸ್ಕೊಡ್ರಿ. ನಾಳೆ ಪಾಸ್ಟ್ ಟೆನ್ಸ್ ನಲ್ಲಿ ಬರೆಯುವಂತ ಪ್ರಯತ್ನ ಮಾಡಬಹುದು. ಯು ಮೇ ರೈಟ್ ಯುವರ್ ಆನ್ಸರ್ ಇನ್ ಪ್ರೆಸೆಂಟ್ ಟೆನ್ಸ್ ಆರ್ ದ ಪಾಸ್ಟ್ ಟೆನ್ಸ್. ಟೆನ್ಸ್ ಅಷ್ಟೇ ಬದಲಾವಣೆ ಆಗ್ತದೆ, ಆ ವಿಷಯ ಏನು ಬದಲಾವಣೆ ಆಗೋದಿಲ್ಲ, ಭಾಷೆಯಲ್ಲಿ ಯಾವ ಬದಲಾವಣೆ ಆಗೋದಿಲ್ಲ, ತೊಂದರೆ ಏನಿಲ್ಲ. ಅದಕ್ಕ ಟೆನ್ಸ್ ಗಳನ್ನ ಬದಲಾಯಿಸ್ತಕ್ಕಂಥ ಪ್ರಯತ್ನ ಮಾಡ್ರಿ ಎಲ್ಲರೂ ಮನೆ. ಅದೇ ರೀತಿ ನಿಮಗ್ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಹ್ಯಾವ್ ಇತ್ತು, ಹಿಂಗ ಹ್ಯಾವ್ ಅದ, ಇಲ್ಲ ಹ್ಯಾಸ್ ಅದ. ಇದರ ನಂತರದಲ್ಲಿ ಏನ್ ಬಂದಿರ್ತದ ಅಂತಂದ್ರ ಮೇನ್ ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬಂದಿರ್ತದ. ಗೋ, ಗೋಸ್, ಗೋವಿಂಗ್, ವೆಂಟ್, ಗಾನ್ ಬಂದಿರ್ತದ. ಐ ಹ್ಯಾವ್ ಗಾನ್, ವಿ ಹ್ಯಾವ್ ಗಾನ್, ಯು ಹ್ಯಾವ್ ಗಾನ್. ಆದ್ರ he has gone, she has gone, it has gone, ಮತ್ತ they have gone, ರಾಣಿ has gone, ರಾಣೀಸ್ have gone ಅಂತ ಬಂದಿರ್ತದ. ಅವಾಗ ನೀವೇನ್ ಮಾಡ್ಕೋಬೇಕು ಅಂತಂದ್ರ ಗಾನನ್ನ ಬದಲಾಯಿಸಕ್ ಹೋಗಿರಿ, ಮತ್ತ ಗಾನನ್ನ ಹೋಗಿ ಗೋ ಇಲ್ಲ ಗೋಸ್ ಇಲ್ಲ ಗೋವಿಂಗು ವೆಂಟ್ ಮಾಡಿರಿ. ಮಾಡೋರ ನೀವು ಹಂಗ್ ಮಾಡಕ್ ಹೋಗ್ಬೇಡ್ರಿ. ಇವಾಗ ಏನ್ ಮಾಡ್ರಿ, ಹಿಂಗಿತ್ತು ವಾಕ್ಯ ಅಂತಂದ್ರ ಬರೀ ಏನ್ ಮಾಡ್ರಿ ಅಂತಂದ್ರ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಬದಲಾಯಿಸ್ಕೊಡ್ರಿ. ಹ್ಯಾವ್, ಹ್ಯಾಸ್ ಬದಲಾಗಿ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಅಂತ ಬರ್ತದ. HAD ಹ್ಯಾಡ್ ಅಂತ ಬದಲಾಯಿಸ್ಕೊಡ್ರಿ ಅಷ್ಟೇ. ಐ ಹ್ಯಾವ್ ಗಾನ್ ಇದ್ದದ್ದು ಏನಾತು, ಐ ಹ್ಯಾಡ್ ಗಾನ್ ಅಂತ ಆತು. ವಿ ಹ್ಯಾವ್ ಗಾನ್ ಇದ್ದದ್ದು ವಿ ಹ್ಯಾಡ್ ಗಾನ್ ಅಂತ ಆತು. ಸಿ ಹ್ಯಾಸ್ ಗಾನ್ ಇದ್ದದ್ದು ಸಿ ಹ್ಯಾಡ್ ಗಾನ್ ಅಂತ ಆತು. ಏನು ಬದಲಾಯಿಸಿದ್ರಿ, ಹ್ಯಾಸ್ ಇಲ್ಲ ಹ್ಯಾವ್ ಅನ್ನ ಹ್ಯಾಡ್ ಆಗಿ ಬದಲಾಯಿಸ್ಕೊಂಡ್ರಿ. ಅಂದ್ರೆ ಬರೀ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಬದಲಾಯಿಸ್ಕೊಂಡ್ರಿ ಅಂತ ಆತು. ನೆಕ್ಸ್ಟ್ ನೋಡ್ರಿ, ಮೋಡಲ್ ಆಕ್ಸಿಲರೀಸ್ಗಳು ಬರ್ತಾವೆ. ಮೋಡಲ್ ಆಕ್ಸಿಲರೀಸ್ಗಳು ಏನ್ ಬರ್ತದ ನೋಡ್ರಿ, ಶಲ್ ಅಂತ ಬರ್ತದ. SALL ಶಲ್. ಶಲ್ ಇತ್ತು ಅಂತಂದ್ರೆ ಅದ್ರ ಏನ್ ಮಾಡ್ಕೋರಿ ಅಂದ್ರೆ ಪಾಸ್ಟ್ ಟೆನ್ಸ್ ನಲ್ಲಿ ಶುಡ್ ಮಾಡ್ಕೋರಿ. ಐ ಶಲ್ ಗೋ ಅಂತಿತ್ತು, ಪಾಸ್ಟ್ ಟೆನ್ಸ್ ಗೆ ಬದಲಾಯಿಸ್ರಿ ಅಂತಂದ್ರ ಐ ಶುಡ್ ಗೋ. ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ ಇಟ್ಟು. ಆಮೇಲೆ ವಿಲ್ ಅಂತ ಇತ್ತು ಅಂತ ತಿಳ್ಕೊಡ್ರಿ, ಹಿ ವಿಲ್ ಕಮ್ ಅಂತ ಇತ್ತು. ವಿಲ್ ಅನ್ನ ಏನ್ ಮಾಡ್ಕೋಬೇಕು, ಪಾಸ್ಟ್ ಟೆನ್ಸ್ ನಲ್ಲಿ ವುಡ್ ಮಾಡ್ಕೋಬೇಕು. ಹಿ ವುಡ್ ಕಮ್. ಐ ಶಲ್ ಗೋ ಇದ್ದದ್ದು ಐ ಶುಡ್ ಗೋ ಆತು. ಹಿ ವಿಲ್ ಕಮ್ ಇದ್ದದ್ದು ಹಿ ವುಡ್ ಕಮ್ ಅಂತ ಆತು. ವಿಲ್ ಇದ್ದದ್ದನ್ನ ಏನ್ ಮಾಡ್ಕೋರಿ ಅಂತಂದ್ರ ವಿಡ್ ಆಗಿ ಬದಲಾಯಿಸ್ಕೊಡ್ರಿ. ಅದೇ ರೀತಿಯಾಗಿ ಕ್ಯಾನ್ ಅಂತ ಕೊಟ್ಟಿರ್ತಾರೆ, CN ಕ್ಯಾನ್. ಐ ಕ್ಯಾನ್ ಡೂ ದಿಸ್ ಅಂತ ಇರ್ತದ ವಾಕ್ಯ. ಏನ್ ಮಾಡ್ಕೋಬೇಕು, ಕ್ಯಾನಿನ ಪಾಸ್ಟ್ ಟೆನ್ಸ್ ಫಾರ್ಮ್ ಕುಡ್ ಯೂಸ್ ಮಾಡಬೇಕು. COULD ಕುಡ್. ಐ ಕುಡ್ ಡೂ ದಿಸ್, ಐ ಕ್ಯಾನ್ ಡೂ ದಿಸ್ ಇದ್ದದ್ದು ಐ ಕುಡ್ ಡೂ ದಿಸ್. ದಿಸ್ ಇದ್ದದ್ದು ದ್ಯಾಟ್ ಮಾಡ್ಕೋಬೇಕು, ಐ ಕುಡ್ ಡೂ ದ್ಯಾಟ್. ಐ ಕ್ಯಾನ್ ಡೂ ದಿಸ್ ಇದ್ದದ್ದು ಐ ಕುಡ್ ಡೂ ದ್ಯಾಟ್, ಇಲ್ಲ ಐ ಕುಡ್ ಡೂ ದಿಸ್ ಅಂತ ಯೂಸ್ ಮಾಡಬಹುದು. ಪ್ರೆಸೆಂಟ್ ನಲ್ಲಿ ಯೂಸ್ ಮಾಡ್ತಾರೆ, ಪಾಸ್ಟ್ ನಲ್ಲಿ ಯೂಸ್ ಮಾಡ್ತಾರೆ ಕುಡ್ ಅನ್ನ. ಆಮೇಲೆ ಮೇ ಅಂತ ಇರ್ತದ. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮೇ ಅಂತ ಕೊಟ್ಟಿರ್ತಾರೆ, ಮೇ. ಏನ್ ಮಾಡ್ಕೋತೀರಿ ಅದನ್ನ ಅಂತಾರ, ಮೇನ ಮೈಟ್ ಮಾಡ್ಕೋರಿ. MIGST ಮೈಟ್ ಅಂತ ಮಾಡ್ಕೊಡ್ರಿ. ಐ ಮೇ ಕಮ್ ಅಂತದ, ಐ ಮೈಟ್ ಕಮ್. ಏನಾಗ್ತದ, ಹೆಲ್ಪಿಂಗ್ ವರ್ಬ್ ಬದಲಾಯಿಸ್ಕೊಂಡ್ರಿ. ಮೇ ಇದ್ದದನ್ನ ಮೈಟ್ ಮಾಡ್ಕೊಂಡ್ರಿ. ಐ ಮೈಟ್ ಕಮ್, ಐ ಮೇ ಕಮ್ ಇದ್ದದ್ದು ಐ ಮೈಟ್ ಕಮ್. ಹಿಂಗ ಮೇನ ಮೈಟ್ ಮಾಡ್ಕೋರಿ ಹೆಲ್ಪಿಂಗ್ ವರ್ಬ್ ಗಳನ್ನ ಬದಲಾಯಿಸುವುದರ ಮೂಲಕ. ಟೆನ್ಸ್ ಗಳನ್ನ ಬದಲಾಯಿಸುವುದಂದ್ರೆ ಹೆಲ್ಪಿಂಗ್ ವರ್ಬ್ ಗಳನ್ನ ಬದಲಾಯಿಸುವುದರ ಒಂಥರ ಗೇಮ್ ಇದ್ದಾಗ ಆ ಗೇಮ್ ಅನ್ನ ನಾವು ಆಡ್ತಾ ಇರ್ತೀವಿ. ಅದಕ್ಕೆ ಇಲ್ಲಿ 3 ಆನ್ಸರ್ ಗಳು ಏನದಾವ ನೋಡ್ರಿ, 3 ಆನ್ಸರ್ ಗಳನ್ನ ಮನೆಯಲ್ಲಿ ಏನು ಮಾಡ್ರಿ ಅಂತಂದ್ರೆ ಫ್ರೀ ಇದ್ದಾಗ, ನಿಮ್ಮ ಮೈಂಡ್ ಚೆನ್ನಾಗಿದ್ದಾಗ, ಮೂಡ್ ಚೆನ್ನಾಗಿದ್ದಾಗ, ಅವೆಲ್ಲವೂ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ 4 ಟೈಪ್ಸ್ ಬರ್ತಾವಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ 4 ಟೈಪ್ಸ್: ಎಕ್ಸಿಸ್ಟೆನ್ಸ್ ಇರುವಿಕೆಯ ಸೂಚಕ, ಎಕ್ಸಿಸ್ಟೆನ್ಸ್ ನಲ್ಲಿ ಅದಾವ ಒಂದಿಷ್ಟು ವಾಕ್ಯಗಳು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪೊಸೆಷನ್ ಅಂತ ಬರ್ತೈತಿ ನೋಡ್ರಿ, ಪೊಸೆಷನ್
ಪೊಸೆಷನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದಾವ. ಮತ್ತೆ ಒಂದಿಷ್ಟು ಏನದಾವ ಅಂತಂದ್ರ ಆಕ್ಷನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಅದಾವ. ಒಂದಿಷ್ಟು ವಾಕ್ಯಗಳು ಆಕ್ಷನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನೂ ಅದಾವ. ಮತ್ತೆ ಒಂದಿಷ್ಟು ಇನ್ಆಕ್ಷನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನೂ ಅದಾವ. ಇನ್ಆಕ್ಷನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನೂ ಅದಾವ. ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಈ 4 ಟೈಪ್ಸ್ ಸೆಂಟೆನ್ಸ್ ಗಳನ್ನ ತಗೊಂಡು ಅವುಗಳನ್ನ ಸಿಂಗಲ್ ಸೆಂಟೆನ್ಸ್ ಗಳನ್ನಾಗಿ ಯೂಸ್ ಮಾಡಿಲ್ಲ. ಅವುಗಳ 2, 3, 4, 5 ಸೆಂಟೆನ್ಸ್ ಗಳನ್ನು ಸೇರಿಸಿ ಸಿಂಪಲ್ ಸೆಂಟೆನ್ಸ್ ಅಂತ ಬರ್ತದೆ, ಕಂಪೌಂಡ್ ಸೆಂಟೆನ್ಸ್ ಅಂತ ಬರ್ತದೆ, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಗಳನ್ನು ಯೂಸ್ ಮಾಡಿ ಆನ್ಸರ್ ಕೊಡ್ಲಾಗಿದೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಟೆನ್ಸ್ ಅನ್ನ ಬದಲಾಯಿಸ್ಕೋಬೇಕು. ಆಮ್ ಐ ಈಸ್ ಆರ್ ಇತ್ತು ಅಂದ್ರೆ ವಾಸ್ ವೇರ್ ಮಾಡ್ಕೋರಿ. ಹ್ಯಾಸ್ ಹ್ಯಾವ್ ಇತ್ತು ಅಂದ್ರೆ ಹ್ಯಾಡ್ ಮಾಡ್ಕೋರಿ. ಡೂ ಡಸ್ ಇತ್ತು ಅಂದ್ರೆ ಡಿಡ್ ಮಾಡ್ಕೋರಿ. ಶಲ್ ಇತ್ತು ಅಂದ್ರೆ ಶುಡ್ ಮಾಡ್ಕೋರಿ. ವೈಲ್ ಇದ್ರ ವುಡ್ ಮಾಡ್ಕೋರಿ. ಕ್ಯಾನ್ ಇದ್ರ ಕುಡ್ ಮಾಡ್ಕೋರಿ. ಮೇ ಇದ್ರ ಮೈಟ್ ಮಾಡ್ಕೋರಿ. ಅದೇ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಇತ್ತು ಅಂತಂದ್ರ ಇಲ್ಲ ಎಸ್ ಫಾರ್ಮ್ ಇತ್ತು, ಕಮ್ಸ್ ಇತ್ತು ಕೆ ಮಾಡ್ಕೊಡ್ರಿ. ರೀಡ್ಸ್ ಇತ್ತು ರೈಟ್ ಮಾಡ್ಕೋರಿ. ರೈಟ್ಸ್ ಇತ್ತು ರೋಟ್ ಮಾಡ್ಕೋರಿ. ಹಿಂಗ ಟೆನ್ಸ್ ಅನ್ನ ಬದಲಾಯಿಸಿ ಬರ್ಕೋರಿ. ನಾಳೆ ನಿಮಗೆ ಪರೀಕ್ಷೆಯಲ್ಲಿ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬರಿಬೇಕನ್ಸಿದ್ರೆ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬರೀರಿ. ಪಾಸ್ಟ್ ಟೆನ್ಸ್ ನಲ್ಲಿ ಬರಿಬೇಕಾಗಿತ್ತಂದ್ರೆ ಪಾಸ್ಟ್ ಟೆನ್ಸ್ ನಲ್ಲಿ ಬರೀರಿ. ಈ ರೀತಿ ಎಲ್ಲಾ ಪಾಠದ 4 ಇಲ್ಲ 6 ಮಾರ್ಕ್ಸ್ ಕ್ವಶನ್ ಏನ್ ಆನ್ಸರ್ ಗಳನ್ನ ಕೊಡ್ಲಾಗ್ಯದಲ್ಲ, ಎಲ್ಲಾ ಆನ್ಸರ್ ಗಳನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ 4 ಟೈಪ್ಸ್ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡಲೇ ನಿಮಗೆ ಕೊಡ್ಲಾಗ್ಯ. ನೀವೇನ್ ಮಾಡ್ಬೇಕು ಅವುಗಳನ್ನ ಅಂತ ನಾವು ಪಾಸ್ಟ್ ಟೆನ್ಸ್ ನಲ್ಲಿ ಬರೀತೀವ್ರಿ ಅಂತ ಪಾಸ್ಟ್ ಟೆನ್ಸ್ ನಲ್ಲಿ ಚೇಂಜ್ ಮಾಡ್ತಕ್ಕಂಥ ಪ್ರಾಕ್ಟೀಸ್ ನಿಮ್ಗೆ ಆಗ್ತದ. ಬದಲಾಯಿಸಿ ನಾಳೆ ಎಕ್ಸಾಮ್ ನಲ್ಲಿ ಪಾಸ್ಟ್ ಟೆನ್ಸ್ ನಲ್ಲಿ ಬರೀರಿ, ಇಲ್ಲ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬರೀರಿ. ಎರಡು ನಿಮಗ ಬದಲಾಯಿಸುವಂತ ಕಲೆ ನಿಮಗೆ ಎಲ್ಲರಿಗೂ ಬರಬೇಕು. ಈ ರೀತಿ ಲೆಸನ್ ನಂಬರ್ 1 ಮೇಲೆ 4 ಮಾರ್ಕ್ಸ್ 2 ಕ್ವಶನ್ ಕೇಳ್ತಾರೆ, 6 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ. ಹೆಂಗ್ ಕೇಳ್ತಾರೆ ನೋಡ್ರಿ, ಆ ರೀತಿ ಕ್ವಶನ್ ನೋಡ್ಕೊಂಡು ಆನ್ಸರ್ ಅನ್ನು ನೀವು ಬರೆಯಕ್ ಅನುಕೂಲ ಆಗ್ಲಿ ಅಂತ 3 ಆನ್ಸರ್ ಗಳನ್ನ ಕೊಡ್ಲಾಗ್ಯದ. ಮುಂದಿಂದೇನು 6 ಪೊಯಮ್ಗಳಲ್ಲಿ 5 ಪೊಯಮ್ ಬರ್ತಾವ ನೋಡ್ರಿ, ಅದ್ರ ಮೇಲೆ ಒಂದೇ ಒಂದು ಆನ್ಸರ್ ಬರ್ತದ. 5 ಪೊಯಮ್ ಮೇಲೆ 5 ಆನ್ಸರ್ ಬರ್ತಾವ. ಮತ್ತ ಎಲ್ಲಾ ಪೊಯಮ್ ಮೇಲೆ 2-3 ಆನ್ಸರ್ ಬರೋದಿಲ್ಲ. ಇದು ಒಂದ ಪೊಯಮ್ ಮೇಲೆ ಪ್ರಶ್ನೆ ಕೇಳಿಕೆ ಈ ರೀತಿ ಆಪ್ಷನ್ಸ್ ಗಳಿದಾವೆ. ಅದಕ್ಕೆ ನಿಮಗೆ ಏನ್ ಮಾಡ್ಲಾಗ್ಯದ ಅಂತಂದ್ರ 3 ರೀತಿ ಕ್ವಶನ್ ಕೇಳ್ಯಾರ, 3 ರೀತಿ ಆನ್ಸರ್ ಗಳನ್ನ ಕೊಡ್ಲಾಗ್ಯದ. ಕ್ವಶನ್ ಹೆಂಗ್ ಬರ್ತದ ಅದಕ್ಕೆ ಅನುಗುಣವಾಗಿ ಉತ್ತರ ಬರೀತಕ್ಕಂತ ಪ್ರಯತ್ನ ನೀವೆಲ್ಲ ಮಾಡ್ರಿ. ಆಮೇಲೆ 1 ಮಾರ್ಕ್ಸಿನ ಕ್ವಶನ್ಸ್ ಗಳನ್ನ ನೀವು ಮನೆಯಲ್ಲಿ ಕುತ್ಕೊಂಡು ನೋಡ್ರಿ. ನೋಡಿ ಅವೆಲ್ಲ ಆನ್ಸರ್ ಗಳು ಇಂಪಾರ್ಟೆಂಟ್ ವರ್ಡ್ಸ್ ಫ್ರೇಸಸ್ ನಲ್ಲಿಂದ ತಗೊಂಡದ. ಇಲ್ಲಿನೂ ಸಹ ಆನ್ಸರ್ ಬರೆಯುವಾಗ ನಾನು ಬೇರೆ ಬೇರೆ ಕಲರ್ ನಿಂದ ಹೈಲೈಟ್ ಮಾಡೀನಿ ಆನ್ಸರ್ ಪಾಯಿಂಟ್ಸ್ ಗಳನ್ನ. ಆ ಎಲ್ಲಾ ಪಾಯಿಂಟ್ಸ್ ಗಳು ಇಂಪಾರ್ಟೆಂಟ್ ವರ್ಡ್ಸ್ ಫ್ರೇಸಸ್ ನಿಂದ ತಗೊಂಡಿದ್ ಪಾಯಿಂಟ್ಸ್ ಗಳ ನಿಮ್ಗೆ ಗೊತ್ತಾಗ್ಲಿ ಅಂತ ಬೇರೆ ಬೇರೆ ಕಲರ್ ಯೂಸ್ ಮಾಡ್ಕೊಂಡು ಹೈಲೈಟ್ ಮಾಡಿದ್ ನಾನು. ಅದನ್ನ ತಿಳ್ಕೊಳ್ಳಿ. ನೆಕ್ಸ್ಟ್ ಪೀರಿಯಡ್ ನಲ್ಲಿ ನಾವು ಲೆಸನ್ ನಂಬರ್ 2 ಹೋಗೋಣ.